ಕೇರಳ ರಾಜ್ಯದ ಉಪ್ಪಳ ಕೊಂಡೂರು ಶ್ರೀ ನಿತ್ಯಾನಂದ ಯೋಗಾಶ್ರಮಕ್ಕೆ ಶ್ರೀಮದ್ ಪರಮಹಂಸ ಇತ್ಯಾದಿ ಬಿರುದಾವಳಿಗಳಿಂದ ವಿರಾಜಮಾನರಾದ ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಶಾರದಾ ಪೀಠಾಧೀಶ್ವರರಾದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ತತ್ಕರ ಕಮಲ ಸಂಜಾತರಾದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಏಪ್ರಿಲ್ ದಿನಾಂಕ 28ರ ಭಾನುವಾರ ಸಂಜೆ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಉಪ್ಪಳ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೂರು ಮಠಕ್ಕೆ ಚಿತ್ತೈಸಿ ಭಕ್ತರನ್ನು ಆಶೀರ್ವದಿಸಿ ಹರಸಿದರು. ವಾದ್ಯ, ಬ್ಯಾಂಡು, ವಾಲಕ, ಕೊಂಬು, ಕಹಳೆ ವಾದನಗಳೊಂದಿಗೆ ಭವ್ಯ ಮೆರವಣಿಗೆಯಲ್ಲಿ ಜಗದ್ಗುರುಗಳು ಯೋಗಾಶ್ರಮಕ್ಕೆ ಪಾದಸ್ಪರ್ಶಗೊಳಿಸಿ ನಿತ್ಯಾನಂದ ಯೋಗಾಶ್ರಮದ ಗೋಶಾಲೆ ಸಂದರ್ಶಿಸಿ ಗೋಗ್ರಾಸ ನೀಡಿದರು. ಬಳಿಕ ನಕ್ಷತ್ರವನ ಪ್ರವೇಶಿಸಿ ಪುಳಕಿತರಾದವರು ವಟವೃಕ್ಷ ಸಸಿಯನ್ನು ನೆಟ್ಟರು. ಅನಂತರದಲ್ಲಿ ಶ್ರೀ ಗಾಯತ್ರಿ ಮಾತೆ ಮಂದಿರ ಪ್ರವೇಶ, ಮಾತೆಗೆ ಆರತಿ ನೆರವೇರಿಸಿದರು. ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಚಿತ್ತೈಸಿ ಆಸನ ಅಲಂಕರಿಸಿದ ಶ್ರೀಗಳು ನಿತ್ಯಾನಂದ ಯೋಗಾಶ್ರಮದ ಪೀಠಾಧೀಶ್ವರರಾದ ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಪಾದುಕಾ ಪೂಜನ ನೆರವೇರಿಸಿದರು. ಜಗದ್ಗುರುಗಳಿಗೆ ಹಣ್ಣು ಹಂಪಲು, ಫಲ, ಕಾಣಿಕೆ, ವಸ್ತ್ರ ಸಮರ್ಪಣೆ ನೆರವೇರಿಸಲಾಯಿತು. ಜಗದ್ಗುರುಗಳು ಭಕ್ತರನ್ನುದ್ದೇಶಿಸಿ ಅನುಗ್ರಹ, ಆಶೀರ್ವಚನ ನೀಡಿ ಭಕ್ತವರ್ಗಕ್ಕೆ ಫಲ, ಮಂತ್ರಾಕ್ಷತೆಯನ್ನಿತ್ತು ಹರಸಿದರು. ಈ ಸಂದರ್ಭ ಮುಖ್ಯವಾಗಿ ಶೃಂಗೇರಿ ಧರ್ಮಾಧಿಕಾರಿ ಶ್ರೀ ಸತ್ಯಶಂಕರ ಬೊಳ್ಳಾವ, ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್, ಕಜಂಪಾಡಿ ಸುಬ್ರಹ್ಮಣ್ಯ ಭಟ್, ಶ್ರೀ ಮಧುಸೂದನ ಆಯರ್, ಶ್ರೀ ಶಶಿಧರ ಶೆಟ್ಟಿ, ಶ್ರೀ ಗಂಗಾಧರ ಆಚಾರ್ಯ ಮೊದಲಾದವರು, ಭಕ್ತರು, ಅಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮ ಚಂದಗಾಣಿಸಿದರು. ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ. ಶ್ರೀ ಶಂಕರ HD ವಾಹಿನಿ ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ. ಅಭಿಷೇಕವಾಗುತ್ತಿರುವುದು ಸಭೆಯ ಸಂಸರ್ಗವಿರಲು ಅಂಗದಲ್ಲಿ ಅಭಿಷೇಕವಾಗುತ್ತಿರುವುದು ಗಂಟೆಯನ್ನು ಬಡಿಯಲಿಲ್ಲ ಕವೆ ತೋರಿದಲ್ಲ ಗಂಟೆಯನ್ನು ಬಡಿಯಲಿಲ್ಲ ಕವೆ ತೋರಿದಲ್ಲ ದೀಪಗಳ ನಂದಿಸುವ ನಾವಲಿಲ್ಲ ಕುಂಡರೆ ನಂದರೆಲ್ಲ ದೀಪಗಳ ನಂದಿಸುವ ನಾವಲಿಲ್ಲ ಗಾತ್ರವೇ ಕಾಣಲಿಲ್ಲ ಅದರಿಂದ ಪಾತ್ರೆಗಳನ್ನಿರಿಸಲಿಲ್ಲ ಗಾತ್ರವೇ ಕಾಣಲಿಲ್ಲ ಅದರಿಂದ ಪಾತ್ರೆಗಳನ್ನಿರಿಸಲಿಲ್ಲ ಅವಕಾಶವಿಲ್ಲ ಜೀವನ ಬಳಿ ರಾತ್ರಿಯೇ ತೋರಲಿಲ್ಲ ಮತ್ತೆಗೆ ಅವಕಾಶವಿಲ್ಲ ಜೀವನ ಬಳಿ ರಾತ್ರಿಯೇ ಗುರುನಾಥ ಶ್ರೀ ಗುರುನಾಥ ಜಯ ಗುರುನಾಥ ಭಗವತ್ಪಾದ ಜಗದ್ಗುರುನಾಥ ಚಂದುರ್ಮಠ ಸ್ಥಾಪಕ ಜಗದ್ಗುರುನಾಥ ಶಂಕರ ಭಗವತ್ಪಾದ ಜಗದ್ಗುರುನಾಥ ಚತುರ್ಮಠ ಸ್ಥಾಪಕ ಜಗದ್ಗುರುನಾಥ
ಪಾದಪೂಜೆ ಮಾಡಿಸುವವರು ಶಾರದಾಂಬಾ ದೇವಾಲಯದ ಎಡಭಾಗದಲ್ಲಿ ಪಾದಪೂಜೆಯನ್ನು ಮಾಡಿಸಿ ಸಾಲಲ್ಲಿ ಬರಬೇಕು. ಪಾದಪೂಜೆ ಮಾಡಿಸುವವರು ವಂದನಂ ಗುರುವೀರನೇ
ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಅವರು ಈ ಕ್ಷೇತ್ರಕ್ಕೆ ಚಿತ್ತೈಸಲಿದ್ದಾರೆ. ಎಲ್ಲ ಬಂಧುಗಳು ಅವರನ್ನು ಸ್ವಾಗತಿಸೋಸ್ಕರವಾಗಿ ಪೂರ್ಣಕುಂಭ ಸ್ವಾಗತದಲ್ಲಿ ಅವರನ್ನು ಬರಮಾಡಿಕೊಳ್ಳಿಗೋಸ್ಕರವಾಗಿ ದ್ವಾರದ ಬಳಿ ಹೇಳಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಪೂರ್ಣಕುಂಭ ಸ್ವಾಗತದೊಂದಿಗೆ ಆಗಮಿಸಿ ತದನಂತರ ಗೋಶಾಲೆಗೆ ಸಂದರ್ಶನಗೈದು ಅಲ್ಲಿ ಗುಹುಗಳಿಗೆ ಗೋಗ್ರಾಸವನ್ನು ನೀಡಿ ನಂತರ ನಕ್ಷತ್ರವನಕ್ಕೆ ಸಂದರ್ಶನವನ್ನು ನೀಡಿ ಅಲ್ಲಿ ಒಂದು ಸಸಿಯನ್ನ ನೀಡುವುದರ ಮುಖಾಂತರ ಸೇವೆಯನ್ನು ಸಲ್ಲಿಸಿ ಮತ್ತೆ ಕ್ಷೇತ್ರ ಸಂದರ್ಶನ ಮಾಡಲಿದ್ದಾರೆ. ತದನಂತರ ವೇದಿಕೆಗೆ ಚಿತ್ತೈಸಿ ನೂತನ ಕಟ್ಟಡದ ಶಿಲಾನ್ಯಾಸ ಫಲಕವನ್ನು ಅನಾವರಣಗೊಳಿಸಲಿದ್ದಾರೆ. ತದನಂತರ ಧೂಳಿ ಪಾದ ಪೂಜೆ ವೇದಿಕೆಯಲ್ಲಿ ಜರುಗಲಿದೆ ಪರಮಪೂಜ್ಯ ಜಗದ್ಗುರುಗಳವರಿಗೆ. ನಂತರ ಪೂಜ್ಯ ಜಗದ್ಗುರುಗಳವರಿಂದ ಆಶೀರ್ವಚನದ ಅಮೃತ ಸಿಂಚನ ಜರುಗಲಿಕ್ಕಿದೆ. ಅದಲ್ಲದೆ ಪೂಜ್ಯ ಜಗದ್ಗುರುಗಳವರಿಗೆ ಅಭಿವಂದನಾ ಕಾರ್ಯಕ್ರಮ ಕೂಡ ಜರುಗಲಿದೆ. ಎಲ್ಲ ಕಾರ್ಯಕ್ರಮದಲ್ಲಿಯೂ ತಾವೆಲ್ಲ ಬಂಧುಗಳು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿ ಪೂಜ್ಯ ಜಗದ್ಗುರುಗಳವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಓಂ ಶ್ರೀ ಗಾಯತ್ರಿ ಮಾತೆಗೆ ವಂದಿಸ್ತಾ ನಿತ್ಯಾನಂದ ಗುರುಗಳ ಪಾದಪದ್ಮಗಳು ವಂದಿಸ ಜಗದ್ಗುರುಗಳಿಗೆ ವಂದಿಸ್ತಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಲೋಕಶಂಕರಂ. ಶ್ರೀಮದ್ ಪರಮಹಂಸ ಇತ್ಯಾದಿ ಸಮಸ್ತ ಬಿರುದಾವಳಿ ವಿರಾಜಮಾನರಾದ ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಪೀಠಾಧೀಶ್ವರರಾದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಕರಕಮಲ ಸಂಜಾತರಾದ ಪರಮಪೂಜ್ಯ ಶ್ರೀ ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಗಳವರು ಈ ಕೊಂಡೂರು ಮಠಕ್ಕೆ ಚಿತ್ತೈಸಿ ಈ ಮಣ್ಣನ್ನು ಪಾವನಗೊಳಿಸಿದ್ದಾರೆ. ಇದೆಲ್ಲ ನಮ್ಮ ಈ ಉಪ್ಪಳ ಭಾಗದ ಎಲ್ಲ ಆಸ್ತಿಕ ಬಾಂಧವರ ಒಂದು ಮಹಾ ಭಾಗ್ಯ ಸೌಭಾಗ್ಯ ಅಂತ ತಿಳ್ಕೊಳ್ತಾ ಪೂಜ್ಯ ಜಗದ್ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಗೈಯುತ್ತಾ ಇದೀಗ ಧೂಳಿ ಪಾದ ಪೂಜೆ ಜರುಗಲಿದೆ ಪರಮಪೂಜ್ಯ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ. ಎಲ್ಲರೂ ಕೂತ್ಕೊಂಡು ಮಾಡಿದೆ ಅದರಿಂದ ನಿನ್ನೊಳು
प्रीत्यर्थम एतद् सर्वेषाम् आस्तिकभक्तमहाजनानां क्षेमस्थैर्यवीर्यविजय अभज आनन्दाय आरोग्यैश्वर्याभिवृद्ध्यर्थं समस्तदृढोपशान्त्यर्थं समस्तमङ्गलावाप्त्यर्थं समस्ताभ्युदयार्थं च धर्मार्थकाममोक्ष चतुर्विधपुरुषार्थसिद्ध्यर्थं श्रीवराचार्यचरणारविन्ददेवता प्रीत्यर्थं यावच्छक्तिध्यान आवाहनादि षोडशोपचारपूजां करिष्ये। ध्यानं चैतन्यं शाश्वतं शान्तं व्योमातीतं निरञ्जनं नादबिन्दुकलातीतं तस्मै श्रीगुरवे नमः। श्रीवराचार्यचरणारविन्दाभ्यां नमः ध्यायामि। श्रीवराचार्यचरणारविन्दाभ्यां नमः आवाहयामि। श्रीवराचार्यचरणारविन्दाभ्यां नमः आसनं कल्पयामि। श्रीवराचार्यचरणारविन्दाभ्यां नमः पादारविन्दयोः पाद्यं समर्पयामि। श्रीवराचार्यचरणारविन्दाभ्यां नमः हस्तयोः अर्घ्यवर्घ्यं समर्पयामि। श्रीवराचार्यचरणारविन्दाभ्यां नमः मुखे आचमनीं समर्पयामि। स्तपयामि ओम आपो हिष्ठामजो भवस्तान ऊर्जेदधारदा महेरणा चक्षसे यो वश्यवनमोरसस्तस्य भारजते हनः उषतीरिव मातरः तस्मा अरङ्गवामभोजस्य क्षदा यजिन्नथा आपो जनजथा जनः। शिवराचार्यचरणारविन्दाभ्यां नमः शुद्धोदकस्नानं समर्पयामि। स्नानानन्तरम् आचमनीं समर्पयामि। श्रीवराचार्यचरणारविन्दाभ्यां नमः वस्त्रार्थम् अक्षरान् समर्पयामि। श्रीवराचार्यचरणारविन्दाभ्यां नमः उपवीतार्थम् अक्षरान् समर्पयामि। वस्त्रोपवीतानन्तरम् आचमनीं समर्पयामि। श्रीवराचार्यचरणारविन्दाभ्यां नमः आभरणार्थम् अक्षरान् समर्पयामि। श्रीवराचार्यचरणारविन्दाभ्यां नमः अलङ्कारार्थम् माधवाय नमः गोविन्दाय नमः विष्णवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः संकर्षणाय नमः वासुदेवाय नमः प्रद्युम्नाय नमः अनिरुद्धाय नमः पुरुषोत्तमाय नमः अधोक्षदाय नमः नारसिंहाय नमः अच्युताय नमः जनार्दनाय नमः उपेन्द्राय नमः हरजे नमः श्रीकृष्णाय नमः। श्रीवराचार्यचरणारविन्दाभ्यां नमः नामपूजां समर्पयामि। ಪಾದವೇ ಭುವನವಾಯ್ತು ಅದರಿಂದ ಪಾದ್ಯವೇ ಶೂನ್ಯವಾಯ್ತು ಪಂಚಪಾದ್ಯಗಳ ತೊರೆದೆ ಆಗಾಮಿ ಸಂಚಿತಗಳನ್ನು ಕಳೆದೆ ಪಂಚಪಾದ್ಯಗಳ ತೊರೆದೆ ಆಗಾಮಿ ಸಂಚಿತಗಳನ್ನು ಕಳೆದೆ ಪಂಚಾಮೃತವನ್ನು ಸವಿದೆ ಹರಿಹರ ವಿರಚಿರೂಪವನ್ನು ತಳೆದೆ ಪಂಚಾಮೃತವನ್ನು ಸವಿದೆ ಹರಿಹರ ವಿರಚಿರೂಪವನ್ನು ತಳೆದೆ ಮರಣ ಜನ್ಮಗಳಿಲ್ಲ ಮುಂದದರ ಮರಣ ದುಃಖಗಳಿಲ್ಲ ಮರಣ ಜನ್ಮಗಳಿಲ್ಲ ಮುಂದದರ ಮರಣ ದುಃಖಗಳಿಲ್ಲ ಬರುವ ತಾಪಗಳಿಲ್ಲ ಇದನ್ನು ಸದ್ಗುರು ಶಂಕರಾರ್ಯ ಬಲ್ಲ ಬರುವ ತಾಪಗಳಿಲ್ಲ ಇದನ್ನು ಸದ್ಗುರು ಶಂಕರಾರ್ಯ ಬಲ್ಲ ಇದನ್ನು ಸದ್ಗುರು ಶಂಕರಾರ್ಯ ಬಲ್ಲ ಇದನ್ನು ಸದ್ಗುರು ಶಂಕರಾರ್ಯ ಬಲ್ಲ ಗಂಗಾಧರ ಸುಮನೋಹರ ಶಂಕರ ಚಂದ್ರಶೇಖರ ಗಂಗಾಧರ ಸುಮನೋಹರ ಮಾಹಿಮಾಂ ಅಭಯಂಕರ ಮೃತ್ಯುಂಜಯ ಸರ್ವೇಶ್ವರ ಮಾಹಿಮ ओम सोमो वा एतस्य राज्यमागते यो राजा संराज्यो वासो मे ददते देवसुवा मेधा
विदधाति कवीकं शिभवन्ते एतावन्तो वै देवानाकं सवाः त एवास्मै सवान् प्रदक्षन्ते त एनं मनस्तुवन्ते राज्याजा देवसूराजा भवति शिवराचार्यचरणारविन्दाभ्यां नमः कर्पूरमङ्गलनीराजनन्दन हर हर महादेव यो वेदादौ स्वरः प्रोक्तो वेदान्ते च प्रतिष्ठितः तस्य प्रकृतिरस्य जः परस्य महेश्वरः श्रीवराचार्यचरणारविन्दाभ्यां नमः वेदोक्तमन्त्रपुष्पाञ्जलिं समर्पयामि अन्यथा शरणं नास्ति त्वमेव शरणं मम तस्मात् कारुण्यभावेन रक्ष रक्ष जगद्गुरो श्रीवराचार्यचरणारविन्दाभ्यां नमः प्रदक्षिणनमस्कारान् समर्पयामि तत्पुरुषाय विद्महे महादेवाय धीमहि तन्नो रुद्रः प्रचोदयात् ಕೈಗೆ ನೀರು ಹಾಕಿ ಪ್ರಾರ್ಥನಾಂ ಕರಿಷ್ಯೆ ಎಲ್ಲರೂ ಹೇಳಿ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ श्रीवराचार्यचरणारविन्दाभ्यां नमः मनोरथान् प्रार्थयामि श्रीवराचार्यचरणारविन्दाभ्यां नमः छत्रचामरादि समस्तोपचारान् समर्पयामि अनजा पूजया अनजा पूजया श्रीवराचार्यचरणारविन्ददेवताः प्रीयन्ताम् शङ्करा चन्द्रशेखरा गङ्गाधर सुमनोहरा इमाम् अभयङ्कर मृत्युञ्जय सर्वेश्वरा पाहि माम् अभयङ्कर गुरुभ्यो नमः हरिः ॐ मधुवातावृतायते मधुक्षरन्ति सिन्धवः मार्धेर्नः सन्तोषधीः मधुनक्तमुतोषसो मधुमत्पार्थिवं रजाः मधुद्यौरस्तु नः पिता मधुमान्नो वनस्पतिर्मधुमाम् अस्तु सूर्याः मार्धेर्गावो भवन्तु नः शन्नो मित्रस्यं वरुणस्यन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः ಓಂ. ಗಳವರು ಮಠದ ಆಪ್ತವಲಯದಲ್ಲಿಕೊಂಡು ವಿದ್ವಾಂಸರಾಗಿ ಯಾವತ್ತೂ ಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ವಿದ್ವಾಂಸರು ವಿದ್ವಾಂಸಿ ಗುಂಡಿಬೈಲು ಶ್ರೀ ಸುಬ್ರಹ್ಮಣ್ಯ ಅವಧಾನಿಗಳವರಿಂದ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳು. ಗೋಪವೇಶಂ ಗೋಪಾಲಬಾಲಕಶತೈಃ ಅನುಗಮ್ಯಮಾನಂ ಸಾಯಂತನೆ ಪ್ರತಿಗೃಹಂ ಪಶುಬಂಧನಾರ್ಥಂ ಗಚ್ಚಂತಂ ಅಚ್ಯುತ ಶಿಶುಂ ಪ್ರಣತೋಸ್ಮಿ ನಿತ್ಯಂ. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರದ ದೇವರನ್ನು ಮನಸ ವಂದಿಸಿ ಇದೀಗ ತಾನೇ ಕೊಂಡೆವೂರಿಗೆ ಚಿತ್ತೈಸಿ ವೇದಿಕೆಯಲ್ಲಿ ವಿರಾಜಮಾನರಾದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಕೊಂಡೆವೂರಿನ ಈ ಪವಿತ್ರವಾದ ಮಣ್ಣು ಶ್ರೀಗಳ ಆಗಮನದಿಂದ ತುಂಬ ಸಂತೋಷಗೊಂಡಿದೆ. ಎಲ್ಲ ಭಕ್ತಜನ ಆನಂದಗೊಂಡಿದ್ದಾರೆ. ಶ್ರೀಗಳವರು ಚಿತ್ತೈಸಿ ಮೊದಲು ಬಂದದ್ದು ಗೋಶಾಲೆಗೆ ಬಹಳ ಸಂತೋಷಪಟ್ಟಿದ್ದಾರೆ. ಕೊಂಡವೂರಿನ ಪರಿಚಯ ಮಾಡಬೇಕಾದದ್ದು ಅಲ್ಲಿಂದ ಅಂತ. ಯಾವ ಸ್ಥಳದಲ್ಲಿ ಗೋವುಗಳು ಸ್ವಚ್ಛಂದವಾಗಿ ತಿರುಗಿ ಸಂತೋಷದಿಂದ ಬದುಕುತ್ತವೆಯೋ ಆ ಭೂಮಿಯನ್ನು ಒಳ್ಳೆಯ ಭೂಮಿ ಅಂತ ಹಿರಿಯರು ಕೊಂಡಾಡಿದ್ದಾರೆ.
ಗಾವಹ ಸ್ವಚ್ಛಂದಚಾರತಃ ಅಂತ ಗೋವುಗಳ ಲಕ್ಷಣವನ್ನು ಹೇಳುವಾಗ ಅವುಗಳನ್ನು ಸ್ವಚ್ಛಂದವಾಗಿ ಬಿಡಬೇಕು, ಕಟ್ಟಿ ಹಾಕಬಾರದು ಎನ್ನುವ ದೃಷ್ಟಿಯಿಂದ ಅವುಗಳು ಸಂತುಷ್ಟವಾಗಿರಬೇಕು ಅಂತ ಆ ಕೆಲಸವನ್ನು ಈ ಭೂಮಿಯಲ್ಲಿ ಮೊದಲು ಸ್ವಾಮಿಗಳು ಮಾಡಿದ್ದಾರೆ. ಗೋವುಗಳ ರಕ್ಷಣೆ ಮಾಡಬೇಕೆನ್ನುವ ಉದ್ದೇಶದಿಂದ ಗೋಶಾಲೆಯನ್ನು ನಿರ್ಮಿಸಿ ಎಲ್ಲವೂ ಬಂದ ಗೋವುಗಳು, ಕ್ರಯ ಕೊಟ್ಟು ಖರೀದಿಸಿದ್ದಲ್ಲ, ಎಲ್ಲರೂ ತಂದು ಒಪ್ಪಿಸಿದ್ದು ಆ ಗೋವುಗಳನ್ನು ಅವುಗಳಿಗೆ ತೊಂದರೆ ಬರದ ರೀತಿಯಲ್ಲಿ ಸಾಕಿ ಸಲಹಿ ಅವುಗಳು ಸಂತುಷ್ಟವಾಗಿರುವ ಹಾಗೆ ನೋಡಿಕೊಂಡದ್ದು ಕೊಂಡೂರಿನ ಹೆಮ್ಮೆ ಅಂತ ಹೇಳಬಹುದು. ಒಂದು 20 ವರ್ಷಗಳ ಕೆಳಗೆ ಈ ಭೂಮಿಯನ್ನು ಈ ರೀತಿಯಲ್ಲಿ ನಮಗೆ ನೋಡಲಿಕ್ಕೆ ಆಗ್ತಾ ಇರಲಿಲ್ಲ, ಏನೂ ಇರಲಿಲ್ಲ. ಒಂದು ಬಂಡೆಕಲ್ಲಿತ್ತು, ಆ ಬಂಡೆಕಲ್ಲು ಒಂದು 20-22 ಅಡಿ ಎತ್ತರ ಇತ್ತು. ಆ ಬಂಡೆಕಲ್ಲಿನಲ್ಲಿ ಅವಧೂತರು ನಿತ್ಯಾನಂದರು ಬಂದು ಕುಳಿತಿದ್ದರು ಅಂತ ಹಿರಿಯರು ಹೇಳ್ತಾ ಇದ್ದರು. ಈ ಪ್ರದೇಶದಲ್ಲೆಲ್ಲ ಅವರು ಸಂಚಾರ ಮಾಡಿದ್ದಾರೆ ಅಂತ. ಹಾಗಾಗಿ ಆ ಬಂಡೆಕಲ್ಲನ್ನು ಕೇಂದ್ರವಾಗಿಟ್ಟುಕೊಂಡು ಆ ಪರಿಸರದಲ್ಲಿ ಇದ್ದ ಒಬ್ಬ ವ್ಯಕ್ತಿ ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ನಿರಂತರ ದೇವರನ್ನು ಭಜನೆ ಮಾಡಿ ಈ ಜಾಗದಲ್ಲಿ ಕುಳಿತುಕೊಂಡದ್ದು. ಅದು ಒಂದು ಆಶ್ರಮವಾಯಿತು. ಇಲ್ಲಿ ಕುಳಿತುಕೊಳ್ಳುವಾಗಲೇ ಒಂದು ಸಂಕಲ್ಪ ಮಾಡಿದರು, ಒಂದು 5 ವಿಷಯಗಳನ್ನು. ಅದು ಅನ್ನ, ಅಭಯ, ಆರೋಗ್ಯ, ಅಕ್ಷರ, ಆಧಾರ ಅಂತ. ಎಲ್ಲರಿಗೂ ಉಪಕಾರ ಆಗಬೇಕೆನ್ನೋ ದೃಷ್ಟಿಯಿಂದ ನಿತ್ಯ ಅನ್ನದಾನದ ಸಂಕಲ್ಪ ಮಾಡಿದ್ದಾಯಿತು. ಅನ್ನದಾನದ ಬಗ್ಗೆ ನಾನು ಹೇಳಬೇಕು. ಅಂಗಡಿಯಿಂದ ಅಕ್ಕಿಯನ್ನು ಕ್ರಯ ಕೊಟ್ಟು ತಂದು ಅನ್ನದಾನ ಮಾಡಿದ್ದಲ್ಲ. ಇಲ್ಲಿ ಕೃಷಿ ಮಾಡದೇ ಇದ್ದು ಒಂದಷ್ಟು ಹಡಿಲಿ ಬಿದ್ದಿದ್ದ ಗದ್ದೆಗಳಿಗೆ ಮರುಚೇತನ ಕೊಟ್ಟು ಆಶ್ರಮಕ್ಕೆ ಬಂದ ಎಲ್ಲ ಸ್ವಯಂ ಸೇವಕರು, ಆಶ್ರಮದ ಬಗ್ಗೆ ಹೇಳಬೇಕಾದ್ರೆ ಸ್ವಯಂ ಸೇವಕರ ಬಗ್ಗೆಯೂ ಹೇಳಬೇಕು, ಹೇಳಿದ್ದನ್ನೆಲ್ಲ ಹಾಗೆ ಪಾಲಿಸಿ ನಿರಂತರ ಕೆಲಸ ಮಾಡುವ ಒಂದು ಸ್ವಯಂ ಸೇವಕರ ದೊಡ್ಡ ತಂಡ ಇಲ್ಲುಂಟು. ಅದು ಆಶ್ರಮಕ್ಕೆ ದೊಡ್ಡ ಬೆನ್ನೆಲುಬಾಗಿದೆ. ಹಾಗಾಗಿ ಆ ಸ್ವಯಂ ಸೇವಕರ ಸಹಕಾರದಿಂದ ಎಲ್ಲ ಗದ್ದೆಯಲ್ಲಿ ಕೃಷಿ ಮಾಡಿ ಭತ್ತವನ್ನು ಬೆಳೆಸಿ ಹಳೆಯ ಸಂಪ್ರದಾಯದ ವಿಧಾನದಿಂದಲೇ ಅದನ್ನು ಕುಟ್ಟಿ ಅಕ್ಕಿಯನ್ನು ತಯಾರು ಮಾಡಿ ಸುತ್ತಮುತ್ತಲ ದೇವಸ್ಥಾನಗಳಿಗೂ ಅಕ್ಕಿಯನ್ನು ಕೊಡುವ ವ್ಯವಸ್ಥೆ ಅದು ಮಠ ಮಾಡಿದೆ. ಇಲ್ಲಿ ಬಂದವರಿಗೂ ಕೂಡ ಅನ್ನದಾನ ಆ ರೀತಿಯಲ್ಲಿ ಮಠ ನಡೆಸ್ತಾ ಉಂಟು. ಅದರೊಂದಿಗೆ ಅನೇಕ ಮನೆಗಳನ್ನು ಕಟ್ಟಿಕೊಟ್ಟು ಆಶ್ರಯ ಎನ್ನುವ ಯೋಜನೆಯನ್ನು ಮಾಡಿ ತುಂಬ ಬಡವರ್ಗದ ಜನರಿಗೆ ಗೃಹ ನಿರ್ಮಾಣದ ಕೆಲಸವನ್ನು ಮಾಡಿ ಆಶ್ರಯ ಎನ್ನುವ ಯೋಜನೆಯನ್ನು ಸಾಕಾರಗೊಳಿಸಿದರು. ಅದರೊಟ್ಟಿಗೆ ಒಂದಷ್ಟು ಜನ ನಿರುದ್ಯೋಗಿಗಳಾದ ಯುವಕರಿಗೆ ಸಾಲ ಸೌಲಭ್ಯವನ್ನು ಒದಗಿಸಿಕೊಟ್ಟು ಒಂದಿಷ್ಟು ವ್ಯಾಪಾರಕ್ಕೆ ಅವರಿಗೆ ಅವರ ಉದ್ಯೋಗಕ್ಕೆ ಅನುವು ಮಾಡಿಕೊಟ್ಟು ಅವರಿಗೆಲ್ಲ ಬಲ ತುಂಬಿದ ಆಧಾರ ಎನ್ನುವಂಥ ಒಂದು ಯೋಜನೆ. ಒಳ್ಳೆಯ ವಿದ್ಯಾಕೇಂದ್ರವನ್ನು ಸ್ಥಾಪಿಸಿ ಎಲ್ಲ ಮಕ್ಕಳಿಗೆ 2 ರೀತಿಯ ಶಿಕ್ಷಣವನ್ನು, ಕೇಂದ್ರದ ಶಿಕ್ಷಣವೂ ಉಂಟು, ರಾಜ್ಯದ ಶಿಕ್ಷಣವೂ ಸಿಗುವಂತೆ 2 ರೀತಿಯ ಶಿಕ್ಷಣವನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದು. ಆ ಶಾಲೆಯ ವೈಶಿಷ್ಟ್ಯ, ಶಾಲೆಯಲ್ಲಿ ನಿತ್ಯ ಮಕ್ಕಳಿಗೆ ಅನ್ನದಾನ ಆಗುತ್ತದೆ. ಅಡುಗೆ ಮಾಡುವುದು ಯಾರು ಅಂತ ಕೇಳಿದರೆ ಅದಕ್ಕೆ ಜನ ಇಲ್ಲ. ಆ ವಿದ್ಯಾರ್ಥಿಗಳ ಪೋಷಕರು, ತಾಯಂದಿರು ಬಂದು ಅವರೇ ಅಡಿಗೆ ಮಾಡಿ ಮಕ್ಕಳಿಗೆ ಬಡಿಸಿ ಪಾತ್ರೆಯನ್ನು ತೊಳೆದಿಟ್ಟು ಹೋಗುತ್ತಾರೆ. ಇದು ಸ್ವಯಂ ಸೇವೆ, ಇದಕ್ಕೆ ಯಾವುದೇ ನಿರ್ಬಂಧವೂ ಇಲ್ಲ, ಅವರ ಸ್ವಇಚ್ಛೆಯಿಂದ ಮಾಡುವಂಥದ್ದು. ಇದು ನಿತ್ಯ ನಡ್ಕೊಂಡು ಬಂದಂಥದ್ದು. ಈ ರೀತಿಯಲ್ಲಿ ಮಕ್ಕಳಿಗೆ ಮಧ್ಯಾಹ್ನ ಮನೆಯವರೇ ಊಟ ಹಾಕುವ ವ್ಯವಸ್ಥೆ ಒಟ್ಟಿಗೆ ಸಂಸ್ಕಾರ ಭರಿತವಾದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಔಷಧಗಳ ದಾನವನ್ನು ಆಶ್ರಮ ಮಾಡ್ತಾ ಉಂಟು. ಅನೇಕ ಆಯುರ್ವೇದ ವೈದ್ಯರು ಸ್ವಾಮಿಗಳ ಸನ್ನಿಧಾನಕ್ಕೆ ಬಂದು, ಇಲ್ಲಿ ದೇವರ ಸನ್ನಿಧಾನಕ್ಕೆ ಬಂದು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾರೆ. ಅನೇಕರಿಗೆ ಔಷಧಗಳನ್ನು ದಾನ ಮಾಡ್ತಾರೆ. ಈ ರೀತಿಯಲ್ಲಿ ಅನೇಕ ಸಮಾಜಮುಖಿಯಾದಂತಹ ಕೆಲಸಗಳನ್ನು ಆಶ್ರಮ ನಡೆಸಿಕೊಂಡು ಬಂದಿದೆ. 2013ನೇ ಇಸವಿಯಲ್ಲಿ ಈ ಸ್ಥಳದಲ್ಲಿ ಒಂದು ಸಹಸ್ರ ಚಂಡಿಕಾ ಯಾಗ ನಡೆಯಿತು. ಅದರ ವೈಶಿಷ್ಟ್ಯ ಯಾವುದು ಹಣ ಕೊಟ್ಟರೂ ಸಿಗುವುದಿಲ್ಲವೋ ಅಂಥ ಒಂದು 2-3 ವಸ್ತುಗಳನ್ನು, ಕುಂಕುಮ ಕೇಸರಿ ಇರ್ಬೋದು, ಲವಂಗ ಇರ್ಬೋದು, ಅಂತಹ ವಸ್ತುಗಳನ್ನು ಮಾತ್ರ ಖರೀದಿ ಮಾಡಲಾಯಿತು ಅಷ್ಟೇ ಹೊರತು ಸಹಸ್ರ ಚಂಡಿಕಾ ಯಾಗಕ್ಕೆ ಬೇಕಾಗುವ ಎಲ್ಲ ವಸ್ತುಗಳನ್ನು
ಹೆಚ್ಚಿನ ವಸ್ತುಗಳನ್ನು ಇಲ್ಲಿಯೇ ಬೆಳೆದು ಕೆಲವು ವಸ್ತುಗಳನ್ನು ಬೆಳೆಯುವಲ್ಲಿ ಬೆಳೆಸಿ ತಂದು ತುಂಬ ಶ್ರದ್ಧೆಯಿಂದ ಎಲ್ಲ ಒಟ್ಟು ಸೇರಿ ಸಹಸ್ರ ಚಂಡಿಕಾ ಯಾಗವನ್ನು ಇಲ್ಲಿ ಮಾಡಿದರು. ಅದಕ್ಕೆ ಬೇಕಾಗುವ ಪರಮಾನ್ನವನ್ನು, ಅದಕ್ಕೆ ಬೇಕಾಗುವ ಚಪ್ಪರ ಸಂಕಲ್ಪ ಮಾಡಿದರೆ ಇಲ್ಲಿ ಚಪ್ಪರ ಆಗ್ತದೆ. ಒಳ್ಳೆಯ ಚಪ್ಪರ, ಋತುಜರಿಗೆ ವ್ಯವಸ್ಥೆ, ಬಂದ ಜನರಿಗೆ ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆ, ಅದೇ ರೀತಿಯಲ್ಲಿ ಭೋಜನದ ಪ್ರಸಾದದ ವ್ಯವಸ್ಥೆ ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಸಹಸ್ರ ಚಂಡಿಕಾ ಯಾಗವನ್ನು ಮಾಡಲಾಯಿತು. ಆನಂತರ ಆಯುರ್ವೇದ ಗ್ರಂಥಗಳಲ್ಲಿ ಹೇಳಲ್ಪಟ್ಟ ಘೃತವನ್ನು ಸಿದ್ಧಪಡಿಸುವ ಗಾಯತ್ರಿ ಘೃತ ಸಂಪ್ರಾಪ್ತಿ ಯಾಗ ಎನ್ನುವಂತಹ ಯಾಗವನ್ನು ಆಯುರ್ವೇದದ ನಾಟಿ ವೈದ್ಯರನ್ನು ಸೇರಿಸಿಕೊಂಡು ಈ ಜಾಗದಲ್ಲಿ ಮಾಡಲಾಯಿತು. ತುಂಬ ಜನ ಅದಕ್ಕೆ ಸೇರಿದರು. ಆಮೇಲೆ ಶ್ರೀಗಳಿಗೆ ಒಂದು ಬಾರಿ ಶ್ರೌತಯಾಗ ಮಾಡಬೇಕು ಅಂತ ಪ್ರೇರಣೆ ಆಯಿತು. ಅತಿರಾತ್ರವನ್ನು ಮಾಡಬೇಕು ಅಂತ ಹೇಳಿದರು. ತುಂಬ ದೊಡ್ಡ ಕೆಲಸ, ಅತಿರಾತ್ರ ಸಾಧ್ಯ ಇಲ್ಲ, ಶ್ರೌತಯಾಗವನ್ನು ಮಾಡುವವರು ಇಲ್ಲ, ಈ ಸ್ಥಳದಲ್ಲಿ ಅಂಥದನ್ನು ಮಾಡಲಿಕ್ಕೆ ಕಷ್ಟ ಉಂಟು ಅಂತ. ಅದಕ್ಕೋಸ್ಕರ ಇಲ್ಲಿಯ ಋತು ಗಣದಲ್ಲಿ ಬರ್ತಾ ಇರುವಂಥ ನಿಲಿಯಿರ್ತ ವಸಂತ ಭಟ್ರು ಗೋಕರ್ಣದ ಋತುಜರನ್ನು ಸಂಪರ್ಕಿಸಿ ಶ್ರೀಮಾನ್ ಗಣೇಶ್ ಜೋಗಳೇಕರ್ ಅವರು ಬಂದು ಮೊದಲು ಒಂದು ಇಷ್ಟಿಯನ್ನು ಮಾಡೋಣ, ಇಷ್ಟಿ ಮಾಡಿದ ಮೇಲೆ ಶ್ರೌತಯಾಗದ ಕಲ್ಪನೆ ಬರ್ತದೆ, ಅನಂತರ ಶ್ರೌತಯಾಗವನ್ನು ಮಾಡಬಹುದು ಅಂತ ಹೇಳಿ ವಿದ್ವಾಂಸರಾದ ಅಗ್ನಿಹೋತ್ರಿಗಳಾದ ಚಂದ್ರಕಾಂತ ಶರ್ಮರು, ಈಗ ದೀಕ್ಷಿತರು, ಅವರನ್ನು ಅವರ ಯಜಮಾನತ್ವದಲ್ಲಿ ನಕ್ಷತ್ರೇಷ್ಟಿ ಸಂಪನ್ನ ಆಯಿತು. ಇದೇ ಜಾಗದಲ್ಲಿ ನಕ್ಷತ್ರೇಷ್ಟಿ ಆಗಿ 1 ವರ್ಷದಲ್ಲಿ ಅತಿರಾತ್ರ ಸೋಮಯಾಗ ಇದೇ ಯಜ್ಞ ಮಂಟಪದಲ್ಲಿ ನಮ್ಮ ಮುಂದಿರುವಂತಹ ಜಾಗದಲ್ಲಿ ಶುದ್ಧ ವ್ಯವಸ್ಥಿತವಾಗಿ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡಿ ಎಲ್ಲ ಋತುಜರನ್ನು ಕರೆಸಿ ಸಾಂಗವಾಗಿ ಅತಿರಾತ್ರ ಸೋಮ ಇಲ್ಲಿ ನಡೆಯಿತು. ತುಂಬ ಭಕ್ತರು, ತುಂಬ ಜನರು ಅದರಲ್ಲಿ ಸೇರಿ ಸಂತೋಷಪಟ್ಟಿದ್ದಾರೆ. ವ್ಯವಸ್ಥಿತವಾಗಿ ನಡೆದಂತಹ ಶ್ರೌತಯಾಗ ಈ ಭಾಗದಲ್ಲಿ. ಹೀಗೆ ಅನೇಕ ಯಜ್ಞಯಾಗಾದಿಗಳು ಈ ಮಣ್ಣಿನಲ್ಲಿ ಜರುಗಿದ್ದಾವೆ. ನಿರಂತರ ಭಕ್ತರನ್ನು ಸ್ಥಳ ಆಕರ್ಷಿಸುತ್ತದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಧರ್ಮದ ಉಳಿವಿಗೋಸ್ಕರ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಉಪ್ಪಳ ಎನ್ನುವಂತಹ ಜಾಗ ತುಂಬ ಸೂಕ್ಷ್ಮವಾದ ಪ್ರದೇಶ. ಇಲ್ಲಿ ಸನಾತನ ಧರ್ಮಾವಲಂಬಿಗಳ ಸಂಖ್ಯೆ ತುಂಬ ಕಮ್ಮಿ ಇದ್ದ ಹೊತ್ತಿಗೆ ಅವರಿಗೆ ಬಲವನ್ನು ತುಂಬಿ ಈ ಜಾಗವನ್ನು ಬಿಟ್ಟು ಹೋಗಬಾರದು, ಇಲ್ಲಿರಬೇಕು, ನಿಮಗೆ ಧೈರ್ಯಕ್ಕೋಸ್ಕರ ನಾವಿದ್ದೇವೆ ಅಂತ ಬಲ ತುಂಬಿ ಅವರನ್ನೆಲ್ಲ ಇಲ್ಲಿ ಸ್ಥಿರವಾಗಿಸಿ ಮನೆ ಇಲ್ಲದವರಿಗೆ ಮನೆಯನ್ನು ಕಟ್ಟಿಕೊಟ್ಟು ಒಂದಷ್ಟು ಜಾಗಗಳನ್ನು ಸ್ವಪ್ರಯತ್ನದಿಂದ ಸಂಪಾದನೆ ಮಾಡಿಕೊಂಡು ಎಲ್ಲ ಸನಾತನ ಧರ್ಮಾವಲಂಬಿಗಳನ್ನು ನಿರ್ಭಯವಾಗಿ ಈ ಜಾಗದಲ್ಲಿ ಸಂಚರಿಸುವಂತೆ ಮಾಡಿದಂತಹ ಹೆಗ್ಗಳಿಕೆ ಸ್ವಾಮಿಗಳಿಗುಂಟು. ಆ ದೃಷ್ಟಿಯಿಂದ ಪೂರ್ಣವಾದ ಈ ಪ್ರದೇಶವನ್ನು ಭಾರತ ಬಲಿಷ್ಠ ರಾಷ್ಟ್ರ ಆಗಬೇಕೆನ್ನುವ ಸಂಕಲ್ಪದಲ್ಲಿ ನಾವು ಏನು ಮುನ್ನುಗ್ಗುತ್ತಾ ಇದ್ದೇವೆ, ಅದಕ್ಕೆ ಪೂರಕವಾಗಿ ನಮ್ಮ ಊರನ್ನು ಸಿದ್ಧಪಡಿಸಬೇಕು ಎನ್ನುವ ದೃಷ್ಟಿಯಿಂದ ತುಂಬ ಶ್ರಮಪಟ್ಟು ಅವರನ್ನೆಲ್ಲ ಇಲ್ಲಿಗೆ ಕರೆಸಿ ಅವರಿಗೆ ಉಪದೇಶವನ್ನು ಮಾಡಿ ಅವರನ್ನು ಧರ್ಮದಲ್ಲೇ ಉಳಿಸಿದ್ದಾರೆ ಅಂತ ಹೇಳಬೇಕು. ಎಷ್ಟೋ ಬಾರಿ ಮತಾಂತರದಂತಹ ಸಮಸ್ಯೆಗಳು ಬಂದಾಗಲೂ ಕೂಡ ಅಂಥವರಿಗೆ ಆಶ್ರಯ ಕೊಟ್ಟು ಉದ್ಯೋಗ ಕೊಟ್ಟು ಸನಾತನ ಧರ್ಮವನ್ನು ಬಿಟ್ಟು ಹೋಗಬಾರದು ಅಂತ ಕೇಳಿಕೊಂಡು ಅವರನ್ನು ಉಳಿಸಿದಂತಹ ಉದಾಹರಣೆಗಳು ಈ ಜಾಗದಲ್ಲಿದ್ದಾವೆ. ಈ ರೀತಿ ಸಮಾಜಮುಖಿಯಾದ ತುಂಬ ಕೆಲಸಗಳನ್ನು ಮಠ ಮಾಡಿಕೊಂಡು ಬಂದಿದೆ. ಅಂತಹ ಈ ಸ್ಥಳಕ್ಕೆ ಇವತ್ತು ಪೂಜ್ಯ ಜಗದ್ಗುರುಗಳಾದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಚಿತ್ತೈಸಿದ್ದಾರೆ. ಅವರನ್ನು ಎಲ್ಲ ಭಕ್ತರ ಪರವಾಗಿ, ಆಶ್ರಮದ ಪರವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಕೈ ಜೋಡಿಸಿ ಸ್ವಾಗತಿಸ್ತಾ ಇದ್ದೇನೆ. ಆಗಮಿಸಿ ನಮ್ಮೆಲ್ಲ ಆಸ್ತಿಕ ಬಂಧುಗಳ ಜೀವನವನ್ನು ಒಂದು ಮಹಾಭಾಗ್ಯ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಇದೀಗ ಶ್ರೀಮಠದ ವತಿಯಿಂದ ಅಭಿವಂದನಾ ಕಾರ್ಯಕ್ರಮ. ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೇಬೂರು ಮಠ, ಉಪ್ಪಳ ಮಂಜೇಶ್ವರ ತಾಲೂಕು, ಕಾಸರಗೋಡು ಜಿಲ್ಲೆ, ಕೇರಳ 671-323. ಶ್ರೀಮದ್ ಪರಮಹಂಸ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾಧ್ಯಾನ ಸಮಾದೃಷ್ಟ್ಯಾಂಗ ಯೋಗಾನುಷ್ಠಾನನಿಷ್ಠ ತಪಶ್ಚಕ್ರವರ್ತಿ ಅನಾದ್ಯ ವಿಚ್ಛಿನ್ನ ಶ್ರೀ ಶಂಕರಾಚಾರ್ಯ ಗುರು ಪರಂಪರಾ ಪ್ರಾಪ್ತ ಷಡ್ದರ್ಶನ ಸ್ಥಾಪನಾಚಾರ್ಯ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಸಕಲ ನಿಗಮಾಗಮ ಸಾರ ಹೃದಯ ಸಾಂಖ್ಯತ್ರಯ ಪ್ರತಿಪಾದಕ ವೈದಿಕ ಮಾರ್ಗ ಪ್ರವರ್ತಕ ಸರ್ವತಂತ್ರ ಸ್ವತಂತ್ರ ಆದಿ ರಾಜಧಾನಿ
ವಿದ್ಯಾನಗರ ಮಹಾರಾಜಧಾನಿ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಶ್ರೀ ಮದ್ರಾಜಾದಿರಾಜ ಗುರು ಭೂಮಂಡಲಾಚಾರ್ಯ ಋಷ್ಯಶೃಂಗ ಪುರವರಾಧೀಶ್ವರ ತುಂಗಭದ್ರಾ ತೀರಾವಾಸಿ ಶ್ರೀಮದ್ವಿದ್ಯಾ ಶಂಕರ ಪಾದಪದ್ಮ ಆರಾಧಕ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿ ಗುರು ಕರ ಕಮಲ ಸಂಜಾತ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಗಳವರಿಗೆ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆವೂರು ಮಠದ ವತಿಯಿಂದ ಸಮರ್ಪಿಸುವ ಅಭಿವಂದನಾ ಪತ್ರ. ಪರಮಪೂಜ್ಯ ಯತಿಶ್ರೇಷ್ಠರೇ, ಸನಾತನ ಸಂಸ್ಕೃತಿಯ ಉದ್ದೀಪನ ಹಾಗೂ ಧಾರ್ಮಿಕ ಪ್ರಜ್ಞೆಯ ಉತ್ಕರ್ಷಕ್ಕಾಗಿ ಸನ್ಯಾಸ ಬದುಕನ್ನು ಮುಡಿಪಾಗಿಟ್ಟು ಶ್ರೀ ಶ್ರೀ ಶಂಕರ ಭಗವತ್ಪಾದರ ಅದ್ವೈತ ಮಾರ್ಗದ ಅನುಸರಣೆಯ ಮೂಲಕ ಭರತಖಂಡದಾದ್ಯಂತ ಅಪಾರ ಶಿಷ್ಯ ಸಂಪತ್ತನ್ನು ಹೊಂದಿ ಪರಮಪೂಜ್ಯ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಕರಕಮಲ ಸಂಜಾತರಾಗಿ ಶ್ರೀ ಶಾರದಾ ಚಂದ್ರಮೌಳೀಶ್ವರ ಸ್ವಾಮಿಯ ನಿತ್ಯ ಆರಾಧಕರಾಗಿ ಭರತ ವರ್ಷದಾದ್ಯಂತ ವಿಜಯಂಗೈದು ಆಸ್ತಿಕ ವರ್ಗಕ್ಕೆ ಧರ್ಮಾನುಷ್ಠಾನದ ಮಾರ್ಗವನ್ನು ಬೋಧಿಸುತ್ತಾ ತಾವು ಮಹಿಮಾನ್ವಿತರಾಗಿ ಮಾನ್ಯರಾಗಿರುವಿರಿ. ಧರ್ಮ ಆಚರಣೆಯ ಹೊಲಬರಿಯದೆ ಸೂತ್ರ ಹರಿದ ಗಾಳಿಪಟದಂತೆ ಓಲಾಡುತ್ತಿದ್ದ ಬಹುಜನರ ಬದುಕಿಗೆ ಉಪನಿಷತ್ ಪ್ರತಿಪಾದ್ಯವೆನಿಸಿದ ಅದ್ವೈತ ಸಿದ್ಧಾಂತದ ಸತ್ವವನ್ನು ಉಣಬಡಿಸಿ ಆತ್ಮೋದ್ಧಾರದ ಅವಕಾಶವನ್ನು ತೆರೆದಿತ್ತಿರಿ. ಸದಾ ಗುಪ್ತಗಾಮಿನಿಯಂತೆ ನಿರಂತರ ಪ್ರವಹಿಸುತ್ತಿರುವ ತಮ್ಮ ಜ್ಞಾನ ಸರಸ್ವತಿಯ ಪ್ರವಾಹವನ್ನು ಒಳಗಣ್ಣುಗಳಿಂದ ಶಿಷ್ಯ ಪರಂಪರೆ ಕಂಡುಂಡು ಆತ್ಮಜ್ಞಾನೋಪಾಸನೆಯಿಂದ ಅವರ ಬದುಕು ಧನ್ಯವಾಗುವಂತೆ ಹರಸಿರುವಿರಿ. ಅಪಾರ ಜ್ಞಾನ ಸಂಪನ್ನರಾದ ತಾವು ವಿದ್ವಜ್ಜನ ಮಂಡಳಿಯಲ್ಲಿ ಅರ್ಥಪೂರ್ಣವಾಗಿ ವೇದಾಂಗಗಳ ಸಾರವನ್ನು ಮಂಡಿಸಿ ಪಂಡಿತ ವಲಯದ ಜ್ಞಾನದಾಹವನ್ನು ನೀಗಿಸಿ ಸರಸ್ವತಿ ಪುತ್ರರೆನಿಸಿರುವಿರಿ. ಮನುಕುಲದ ಉದ್ಧಾರಕ್ಕಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಂದ ಆರಂಭಗೊಂಡ ಅವಿಚ್ಛಿನ್ನ ಗುರುಪರಂಪರೆಯ ದೃಢ ಕೊಂಡಿಯಾಗಿ ತಾವು ಮುಂದುವರಿಯುತ್ತಿರುವುದು ನಮ್ಮ ಭವ್ಯ ಭಾಗ್ಯವಾಗಿದೆ. ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯೂರಿನ ಪೂಜ್ಯ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಹಾಗೂ ಅಪಾರ ಭಕ್ತ ಜನರ ವಿನೀತ ಅಪೇಕ್ಷೆಯನ್ನು ಮನ್ನಿಸಿ ಕೊಂಡೆಯೂರಿನ ಪುಣ್ಯ ಮಣ್ಣಿಗೆ ಪಾದಸ್ಪರ್ಶವನ್ನು ಮಾಡಿ ಈ ನೆಲವನ್ನು ಮತ್ತಷ್ಟು ಪುನೀತರಾಗಿಸಿರುವಿರಿ. ನಿಮ್ಮ ನಡೆ ನುಡಿಗಳ ನಿತ್ಯ ಅನುಯಾಯಿಗಳಾದ ಭಕ್ತ ಸಮೂಹದ ಬದುಕು ಪಾವನಗೊಳಿಸಿದ ತಮಗೆ ಸಹಸ್ರ ಅಭಿವಂದನೆಗಳನ್ನು ಗೈಯುತ್ತಾ ಈ ಅಭಿವಂದನಾ ಫಲಕವನ್ನು ಸಾದರ ಪ್ರಣಾಮದ ಮೂಲಕ ಸಮರ್ಪಿಸುತ್ತಿದ್ದೇವೆ. ಶ್ರೀ ಬೊಳ್ಳಾವ ಸತ್ಯಶಂಕರ ಗೌರವಾಧ್ಯಕ್ಷರು, ಶ್ರೀ ಮಧುಸೂದನ ಅಯ್ಯರ್ ಅಧ್ಯಕ್ಷರು, ಶ್ರೀ ಶಶಿರಶೆಟ್ಟಿ ಗ್ರಾಮಚಾವಡಿ ಹಾಗೂ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟತೋಡಿ ಕಾರ್ಯಾಧ್ಯಕ್ಷರುಗಳು, ಶ್ರೀ KM ಗಂಗಾಧರಾಚಾರ್ಯ ಕೊಂಡೆವರು ಪ್ರಧಾನ ಕಾರ್ಯದರ್ಶಿ, ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಅಭಿವಂದನಾ ಸಮಿತಿ, ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆವೂರು ಮಠ. PA ಮುರಳಿ, CEO ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ ಶ್ರೀ ಶೃಂಗೇರಿ ಮಠ ಅವರಿಗೆ ಗೌರವ ಅರ್ಪಣೆಯನ್ನು ಮಾಡ್ತಿದ್ದೇವೆ ಶ್ರೀಮಠ ವತಿಯಿಂದ. ಅವರು ದಯವಿಟ್ಟು ವೇದಿಕೆಗೆ ಚಿತ್ತೈಸಬೇಕಾಗಿ ವಿನಂತಿಸಿಕೊಳ್ತಾರೆ. ಪರಮಪೂಜ್ಯ ಜಗದ್ಗುರುಗಳ ಒಂದು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಗೈತಿದ್ದೇವೆ. ರಾಜೀವ ಅಗಸ್ತ್ಯಮಲ ಅಂತ ಹೇಳೋರು ನಮ್ಮ ವೇದಿಕೆ ಮುಂಭಾಗದಲ್ಲಿ ವೀಲ್ ಚೇರಲ್ಲಿದ್ದಾರೆ. ನಮ್ಮ ಸ್ವಾಸ್ಥತೆಯನ್ನು ಅದೀಗ ಅವರು ಡಯಾಲಿಸಿಸ್ನಲ್ಲಿದ್ದಾಗಲೂ ಕೂಡ ಒಂದು ಹಲವಾರು ಸೇವಾ ಕಾರ್ಯದಲ್ಲಿ ತೊಡಗಿದ್ದಾರೆ. 1968ರಲ್ಲಿ ಕಣ್ಣೂರು ಜಿಲ್ಲೆಯ ಮಟ್ಟನೂರು ನಲ್ಲಿ ಜನಿಸಿದವರು ಸುಮಾರು 13 ವರ್ಷಗಳ ಕಾಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದವರು, ಪ್ರಚಾರಕರಾಗಿ ಸೇವೆ ಸಲ್ಲಿಸಿದವರು. ತದನಂತರ 2005ರಲ್ಲಿ ಕ್ಷೇತ್ರ ಪುನರುದ್ಧಾರಣೆಯಲ್ಲಿ ತೊಡಗಿಸಿಕೊಂಡು ಸುಮಾರು 400 ಕ್ಷೇತ್ರಗಳ ಒಂದು ಪುನರುಜ್ಜೀವನವನ್ನು ಮಾಡಿದ್ದಾರೆ. ಅದರಲ್ಲಿ 200 ಕ್ಷೇತ್ರಗಳು ಮಲಪ್ಪುರಂ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಅಂತಹ ವಿಶೇಷ ವ್ಯಕ್ತಿ. ಇದೀಗ ಅವರು ಡಯಾಲಿಸಿಸ್ನಲ್ಲಿದ್ದರೂ ಕೂಡ ಈ ಒಂದು ಹಲವಾರು ಕ್ಷೇತ್ರಗಳ ಪುನರುದ್ಧಾರಣೆ ಈಗೂ ಕೂಡ ಮಾಡಲಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಒಂದು ಗೌರವ ಅಭಿನಂದನೆಯನ್ನು ಅರ್ಪಣೆ ಮಾಡಲಿದ್ದೇವೆ. ಇದನ್ನು ನಡೆಸಿಕೊಳ್ಳಬೇಕಾಗಿ ಸಾಷ್ಟಾಂಗ ಪ್ರಣಾಮಗಳ ಮೂಲಕ ಚಂದ್ರಶೇಖರ ಗಂಗಾಧರ ಸುಮನೋಹರ ಶಂಕರ ಚಂದ್ರಶೇಖರ ಗಂಗಾಧರ ಸುಮನೋಹರ
ಡಾಕ್ಟರ್ ಜಯಪ್ರಕಾಶ್ ತೊಟ್ಟುಟೋಡಿ. ಜನಸಂಪದವನ್ನು ಪಾವನಗೊಳಿಸಿದ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಕರಕಮಲ ಸಂಜಾತ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಗಳವರಿಗೆ ಇಲ್ಲಿ ಸೇರಿದ ಸಮಸ್ತ ಸದ್ಭಕ್ತ ಬಂಧು ಬಾಂಧವರ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೆ. ಜನರಿಗೆ, ಇಲ್ಲಿ ಸೇರಿದ ವಿದ್ವಜ್ಜನ ಬಂಧುಗಳಿಗೆ, ಮಾತೆಯರಿಗೆ, ಗುರುವಂದನೆಗಾಗಿ ಪರಮ ಭಕ್ತಿಯಿಂದ ಬಂದು ಇಲ್ಲಿ ಸೇರಿದಂಥ ಎಲ್ಲ ಬಂಧು ಜನರಿಗೂ ಅನಂತಾನಂತ ವಂದನೆಗಳನ್ನು ಸಲ್ಲಿಸುತ್ತಾ, ಮಾಧ್ಯಮ ಮಿತ್ರರಿಗೆ, ಕಾರ್ಯಕರ್ತ ಬಂಧುಗಳಿಗೆ, ಈ ಕಾರ್ಯಕ್ರಮಕ್ಕೆ ಸೇರಿದ ಸಮಸ್ತ ಸಜ್ಜನ ಬಂಧು ಭಗಿನಿಯರನ್ನು ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ವಂದನಾರ್ಪಣೆಯನ್ನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದರಿಂದ ಕಾಯ್ತಿರುವಂತಹ ಪರಮಪೂಜ್ಯ ಜಗದ್ಗುರುವರ ಆಶೀರ್ವಚನದ ಅಮೃತ ಸಿಂಚನ ನಾವೆಲ್ಲ ಅದನ್ನು ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಕೆಲವು ದಿವಸಗಳ ಹಿಂದೆ ನಮ್ಮ ಧರ್ಮಾಧಿಕಾರಿಗಳಾದ ಸತ್ಯಶಂಕರ್ ಬಳ್ಳಾವ ಅವರು ಶೃಂಗೇರಿಗೆ ಆಗಮಿಸಿ ವಿಶೇಷವಾಗಿ ಈ ಕೊಂಡೆವೂರು ಗ್ರಾಮದಲ್ಲಿ ನಡೀತಾ ಇರತಕ್ಕಂತಹ ಈ ಉತ್ತಮವಾದಂತಹ ಕಾರ್ಯಗಳ ಬಗ್ಗೆ ಸಂಕ್ಷೇಪವಾಗಿ ನಮಗೆ ತಿಳಿಸಿದರು. ತದನಂತರ ಸ್ವಾಮಿಗಳು ಶೃಂಗೇರಿಗೆ ಆಗಮಿಸಿ ಈ ಮಠಕ್ಕೆ ಆಗಮಿಸಬೇಕು ಮತ್ತು ಇಲ್ಲಿ ನಡೀತಾ ಇರತಕ್ಕಂತಹ ಎಲ್ಲ ಕಾರ್ಯಗಳ ಬಗ್ಗೆಯೂ ಸಹ ಸಂಕ್ಷಿಪ್ತವಾಗಿ ನಮಗೆ ತಿಳಿಸಿದರು. ಇಲ್ಲಿಗೆ ಆಗಮಿಸಬೇಕು ಎಂಬುದಾಗಿ ಅತ್ಯಂತ ಆತ್ಮೀಯವಾಗಿ ಅತ್ಯಂತ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದರು. ಅವರ ಒಂದು ಈ ಪ್ರಯತ್ನ, ಇಲ್ಲಿ ನಡೀತಾ ಇರತಕ್ಕಂತಹ ಒಂದು ಕಾರ್ಯಗಳು, ಇದೆಲ್ಲವುದನ್ನು ಕೇಳಿದಾಗ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷ ಉಂಟಾಯಿತು. ಅದರಂತೆ ಸ್ವಲ್ಪ ಸಮಯವಾದರೂ ಈ ಸಂದರ್ಭದಲ್ಲಿ ಇಲ್ಲಿಗೆ ಬರಬೇಕು ಎಂಬುದಾಗಿ ನಾವು ಸಂಕಲ್ಪ ಮಾಡಿ, ಯಾಕೆಂತಂದರೆ ಅಷ್ಟೊತ್ತಿಗೆ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನು ತೀರ್ಮಾನ ಮಾಡೇ ಆಗಿತ್ತು. ಆದರೂ ಸಹ ಇಲ್ಲಿ ಇಂತಹ ಒಂದು ಉತ್ತಮವಾದ ಕಾರ್ಯಗಳನ್ನು ಸ್ವಾಮಿಗಳು ಮತ್ತು ಅವರ ಜೊತೆಗೆ ಇರತಕ್ಕಂತಹ ಎಲ್ಲ ಭಕ್ತರೂ ಸಹ, ಆಸ್ತಿಕರು, ಸಜ್ಜನರು ಈ ಒಂದು ಕಾರ್ಯವನ್ನು ಉತ್ತಮವಾದ ರೀತಿಯಲ್ಲಿ ನಡೆಸ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾದ್ದರಿಂದ ಮತ್ತು ಅತ್ಯಂತ ಪ್ರಶಂಸನೀಯವಾದಂತಹ ಮತ್ತು ಅತ್ಯಂತ ಅವಶ್ಯಕವಾದಂತಹ ಒಂದು ಕಾರ್ಯವಾದ್ದರಿಂದ ಇಲ್ಲಿಗೆ ಸ್ವಲ್ಪ ಸಮಯವಾದರೂ ಬಂದು ಇದನ್ನು ನೋಡಬೇಕು ಅನ್ನುವಂತಹ ಒಂದು ಮನಸ್ಸು, ಒಂದು ಸಂಕಲ್ಪ ನಮಗೆ ಬಂದಿತ್ತು. ಅದರಂತೆ ಇವತ್ತಿನ ದಿವಸ ಇಲ್ಲಿಗೆ ನಾವು ಬಂದಿದ್ದೇವೆ. ಇಲ್ಲಿ ಈ ಗೋಶಾಲೆಯಲ್ಲಿ ಇರತಕ್ಕಂತಹ ಆ ದನಗಳು, ಗೋವುಗಳು ಮತ್ತು ಇಲ್ಲಿಯ ದೇವಸ್ಥಾನ ಹಾಗೂ ಇಲ್ಲಿರತಕ್ಕಂತಹ ಈ ಎಲ್ಲ ವಿಧವಾದಂತಹ ಔಷಧಿಗಳು, ವನಸ್ಪತಿಗಳು ಇವುಗಳನ್ನೆಲ್ಲ ನೋಡಿದಾಗ ಮನಸ್ಸಿಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ಇದೇ ಕಾರ್ಯಗಳನ್ನು ಅನೇಕ ಕಡೆಗಳಲ್ಲಿ, ಬೇರೆ ಪ್ರಾಂತ್ಯಗಳಲ್ಲಿ ಮಾಡಬಹುದು, ಆದರೆ ಈ ಪ್ರಾಂತ್ಯದಲ್ಲಿ ಈ ಕಾರ್ಯವನ್ನು ಮಾಡುವುದು ಅನ್ನುವುದು ಅದು ಅತ್ಯಂತ ಪ್ರಶಂಸನೀಯವಾದಂತಹ ವಿಷಯವಾಗಿದೆ. ಬೇರೆ ಬೇರೆ ಕಡೆ ಅಂದರೆ ಒಂದು ದೇವಸ್ಥಾನ ಮಾಡುವುದು, ಒಂದು ಗೋಶಾಲೆ ನಡೆಸುವುದು, ಒಂದು ಔಷಧವನ ಇತ್ಯಾದಿಗಳನ್ನೆಲ್ಲ ಮಾಡುವುದು ಅನ್ನುವುದು ಬೇರೆ ಕಡೆ ತುಂಬ ಜನ ಮಾಡ್ತಾ ಇದ್ದಾರೆ. ಆದರೆ ಅಲ್ಲೆಲ್ಲ ಮಾಡುವುದಕ್ಕಿಂತ ಈ ಪ್ರಾಂತ್ಯದಲ್ಲಿ ಇದನ್ನು ಮಾಡುವುದು ಅನ್ನೋದು ಅದು ಅತ್ಯಂತ ಅವಶ್ಯಕವೂ ಆಗಿದೆ ಮತ್ತು ಅತ್ಯಂತ ಕಷ್ಟ ಸಾಧ್ಯವೂ ಆಗಿರತಕ್ಕಂತಹ ಕೆಲಸ ಆಗಿದೆ. ಆದರೂ ಅದನ್ನು ಸಾಧನೆ ಮಾಡಿ ಆ ಪರಮಾತ್ಮನ ಒಂದು ಕೃಪೆಯಿಂದ ಸ್ವಾಮಿಗಳವರು ವಿಶೇಷವಾಗಿ ಇದನ್ನು ಸಾಧನೆ ಮಾಡಿದ್ದಾರೆ. ಒಂದು ವಿಶೇಷವಾದಂತಹ ತಪಸ್ಸಿನಿಂದ, ಒಂದು ವಿಶೇಷವಾದಂತಹ ನಿಷ್ಠೆಯಿಂದ ಇದನ್ನು ಅವರು ಸಾಧನೆ ಮಾಡಿದ್ದಾರೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಅಂದರೆ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ಈ ಪ್ರಾಂತ್ಯದಲ್ಲಿ ಅವರೊಬ್ಬರು ಕ್ರಾಂತಿಕಾರಿಗಳಾಗಿರ್ತಕ್ಕಂತಹ ಸ್ವಾಮಿಗಳು ಈ ಪ್ರಾಂತ್ಯಕ್ಕೆ ಒಂದು ಉತ್ತಮವಾದಂತಹ ಆ ಕಾರ್ಯವನ್ನು ಪ್ರಾರಂಭ ಮಾಡಿ, ಇಂತಹ ಪರಿಸ್ಥಿತಿ ದೇಶದಲ್ಲಿ ಇನ್ನೂ ಎಲ್ಲೆಲ್ಲಿ ಯಾವ ಭಾಗಗಳಲ್ಲಿ ಈ ರೀತಿಯಂತಹ ಒಂದು, ಈಗಾಗಲೇ ಅವರು ಮಾತಾಡ್ತಾ ಹೇಳಿದರು, ಮೊದಲಲ್ಲಿ ಯಾವ ರೀತಿಯಂತಹ ಪರಿಸ್ಥಿತಿ ಇತ್ತು, ನಂತರ ಸ್ವಾಮಿಗಳು ಇಲ್ಲಿಗೆ ಬಂದು ಈ ಒಂದು ಕಾರ್ಯಗಳನ್ನೆಲ್ಲ ಪ್ರಾರಂಭ ಮಾಡಿದ ಮೇಲೆ ಈಗ ಪರಿಸ್ಥಿತಿ ಯಾವ ರೀತಿಯಾಗಿ ಬದಲಾಯಿತು, ಎಷ್ಟು ಉತ್ತಮವಾದಂತಹ ಒಂದು ಬೆಳವಣಿಗೆ ಇಲ್ಲಿ ಉಂಟಾಯಿತು. ಸನಾತನ ಧರ್ಮದ ಅನುಯಾಯಿಗಳಾಗಿರ್ತಕ್ಕಂತಹ ಎಲ್ಲ ಸಜ್ಜನರಿಗೂ ಸಹ
ಎಂತಹ ಒಂದು ನೈರ್ಭರ್ಯ, ಎಂತಹ ಒಂದು ದೃಢವಾದಂತಹ ಮನಸ್ಸು ಇದರಿಂದ ಉಂಟಾಯಿತು ಅನ್ನುವಂತಹ ವಿಚಾರಗಳನ್ನೆಲ್ಲ ಈಗಾಗಲೇ ಮಾತಾಡ್ತಾ ವಿಸ್ತಾರವಾಗಿ ಹೇಳಿದರು. ಈ ರೀತಿಯ ಅಂತಹ ಒಂದು ವಾತಾವರಣ ಇದಿಷ್ಟು ವರ್ಷಗಳಲ್ಲಿ ಪುನಃ ನಿರ್ಮಾಣವಾಗಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ವಿಶೇಷವಾದಂತಹ ಸಂತೋಷವನ್ನು ಅಭಿವ್ಯಕ್ತಪಡಿಸ್ತಾ ಇದ್ದೇವೆ. ಇಲ್ಲಿ ಎಲ್ಲ ರೀತಿಯಲ್ಲೂ ಅಂದರೇನು, ಧಾರ್ಮಿಕವಾದಂತಹ ಕಾರ್ಯಗಳು, ಸಾಂಸ್ಕೃತಿಕವಾದಂತಹ ಕಾರ್ಯಗಳು, ಹಾಗೂ ಭಗವಂತನ ಆರಾಧನೆಗಳು, ಸಾಮಾಜಿಕವಾದಂತಹ ಕಾರ್ಯಗಳು, ಹೀಗೆ ಅನೇಕ ವಿಧವಾದಂತಹ ಶೈಕ್ಷಣಿಕವಾದಂತಹ ಕಾರ್ಯಗಳು, ಹೀಗೆ ಅನೇಕ ವಿಧವಾದಂತಹ ಯೋಜನೆಗಳನ್ನು ಪ್ರಾರಂಭ ಮಾಡಿ ಅವುಗಳ ಮೂಲಕ ಜನರೆಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುವಂತಹ ಕೆಲಸಗಳನ್ನು ಮಾಡ್ತಾ ಇರುವುದು ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಯೋಗಾನಂದ ಸರಸ್ವತಿ ಸ್ವಾಮಿಗಳವರಿಗೆ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಗಳೂ ಸಹ ಇದೇ ರೀತಿಯಾಗಿ ನಿರಂತರವಾಗಿ ವಿಶೇಷವಾಗಿ ನಡೆಯಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಎಲ್ಲ ಕಾರ್ಯಗಳೂ ಸಹ ನಿರಂತರವಾಗಿ ನಡೆಯಲಿ. ಇಂತಹ ಒಂದು ಒಳ್ಳೆಯ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ. ನಾವು ಸದಾಕಾಲ ನಿಮ್ಮ ಜೊತೆಗಿದ್ದೀವಿ. ಈ ಎಲ್ಲ ಕಾರ್ಯಗಳೂ ಸಹ ಚೆನ್ನಾಗಿ ನಡೆಸಲಿಕ್ಕೆ ಈ ಒಂದು ಧಾರ್ಮಿಕವಾದಂತಹ ಮತ್ತು ಸಾಮಾಜಿಕವಾದಂತಹ, ಯಾಕೆಂತಂದರೆ ನಮ್ಮ ಸನಾತನ ಧರ್ಮವು ನಮಗೆ ಹೇಳುವಂತಹದ್ದು ಎರಡು ವಿಷಯಗಳು. ನಾ ಎಲ್ಲ ಕಡೆ ಹೇಳುವುದುಂಟು. ನಮ್ಮ ಸನಾತನ ಧರ್ಮ ಪ್ರಧಾನವಾಗಿ ನಮಗೆ ಹೇಳುವಂತಹ ಎರಡು ವಿಷಯಗಳೇನು ಅಂತಂದರೆ, ಒಂದು ಭಗವಂತನ ಆರಾಧನೆ ಮಾಡಬೇಕು, ಎರಡು ಪರೋಪಕಾರ ಮಾಡಬೇಕು. ಭಗವದ್ ಆರಾಧನೆ ಮತ್ತು ಪರೋಪಕಾರ. ಒಬ್ಬ ನಿಜವಾದಂತಹ ಸನಾತನ ಧರ್ಮ ಅನುಯಾಯಿಗೆ ಈ ಭಗವದ್ ಆರಾಧನೆ ಮತ್ತು ಪರೋಪಕಾರ ಈ ಎರಡೂ ಸಹ ಎರಡು ಕಣ್ಣುಗಳಿದ್ದ ಹಾಗೆ. ಯಾರು ಈ ಎರಡನ್ನೂ ಕಣ್ಣುಗಳಾಗಿಟ್ಟುಕೊಂಡು ಜೀವನವನ್ನು ನಡೆಸ್ತಾರೋ ಅವನು ನಿಜವಾದಂತಹ ಸನಾತನ ಧರ್ಮ ಅನುಯಾಯಿ ಅಂತ ಅನ್ನಿಸ್ಕೊಳ್ತಾನೆ. ಹಾಗಾಗಿ ಆ ಎರಡೂ ಕಾರ್ಯಗಳನ್ನೂ ಸಹ ತುಂಬ ಕ್ಷೀಣ ಸ್ಥಿತಿಯಲ್ಲಿದ್ದಾಗ ಆ ಎರಡೂ ಕಾರ್ಯಗಳನ್ನೂ ಸಹ ಇಲ್ಲಿ ಪ್ರಾರಂಭ ಮಾಡಿ ವಿಶೇಷವಾಗಿ ನಡೆಸ್ತಾ ಇರುವುದು. ಹೀಗೆ ಒಂದು ಪ್ರಾರಂಭ ಮಾಡಿದ ನಂತರ ಅನೇಕ ಜನರು, ವಿಶೇಷವಾಗಿ ಭಕ್ತರು, ಸಜ್ಜನರೂ ಸಹ ಇದರಲ್ಲಿ ಕೈ ಜೋಡಿಸಿ ಸ್ವಾಮಿಗಳ ಜೊತೆಗಿದ್ದು ಈ ಒಂದು ಕಾರ್ಯದಲ್ಲಿ ಭಾಗವಹಿಸ್ತಾ ಇರುವುದು ಇದು ಸಹ ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಇವತ್ತಿನ ದಿವಸ ಇಷ್ಟೆಲ್ಲ ಒಂದು ಪ್ರಶಾಂತವಾದಂತಹ ಒಂದು ಸುಂದರವಾದಂತಹ ಈ ಆಶ್ರಮವನ್ನು, ಈ ವಾತಾವರಣವನ್ನು ನೋಡ್ತಾ ಇದ್ದೀವಿ ಅಂತಂದರೆ, ನಮಗೆ ಸಾಮಾನ್ಯವಾಗಿ ನೋಡಿದರೆ ಈ ಸುಂದರವಾದಂತಹ ಆಶ್ರಮ, ದೇವಸ್ಥಾನ, ಗೋಶಾಲೆ ಇತ್ಯಾದಿಗಳು ಕಾಣುತ್ತೆ. ಆದರೆ ಸ್ವಲ್ಪ ಆಳವಾಗಿ ಸೂಕ್ಷ್ಮವಾಗಿ ನೋಡಿದರೆ ಅದರ ಹಿಂದೆ ಇರತಕ್ಕಂತಹ ತುಂಬ ವರ್ಷಗಳ ಪರಿಶ್ರಮ, ತುಂಬ ಜನರ ಪರಿಶ್ರಮವು ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಸಾಮಾನ್ಯವಾಗಿ ಒಂದು ಸಮುದ್ರ ನೋಡಿದಾಗ ಸಾಮಾನ್ಯವಾಗಿ ನೀರು ಅಂತ ಅನಿಸುತ್ತೆ. ಆದರೆ ಅದರ ಒಳಗೆ ಹೋಗಿ ಇಳಿದು ನೋಡಿದರೆ ಅದು ಎಷ್ಟು ಆಳವಾಗಿದೆ ಅನ್ನುವುದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮೇಲಿಂದ ನೋಡುವಾಗ ಅದೆಷ್ಟು ಆಳವಾಗಿದೆ ಅಂತ ಗೊತ್ತಾಗುವುದಿಲ್ಲ. ಅದೇ ರೀತಿಯ ಈ ಒಂದು ಕಾರ್ಯಗಳು ಇಲ್ಲಿ ನಡೆದಿವೆ ಅಂತಂದರೆ ಇದರ ಹಿಂದೆ ಅದೆಷ್ಟೋ ವರ್ಷಗಳ ಒಂದು ವಿಶಿಷ್ಟವಾದಂತಹ ಪರಿಶ್ರಮ ಇದೆ. ಅದೂ ಸಹ ನಮ್ಮ ಕಣ್ಣಿಗೆ ಇಲ್ಲಿ ಕಾಣ್ತಾ ಇದೆ. ಇದು ಸಂತೋಷಕರವಾದಂತಹ ಒಂದು ವಿಷಯ. ಮತ್ತೆ ಪುನಃ ವಿಶೇಷವಾಗಿ ಈ ಒಂದು ಪ್ರಾಂತ್ಯದಲ್ಲಿ ನಮ್ಮ ಸನಾತನ ಧರ್ಮದ ಸಂಸ್ಕೃತಿ ಇತೋಪಿ ಅಧಿಕವಾಗಿ, ಇನ್ನೂ ವಿಶೇಷವಾಗಿ ಜಾಗೃತವಾಗಲಿ. ಎಲ್ಲರಲ್ಲೂ ಸಹ ಒಂದು ವಿಶೇಷವಾದಂತಹ ಧಾರ್ಮಿಕ ಚೈತನ್ಯ ಇತೋಪಿ ಅಧಿಕವಾಗಲಿ. ಮತ್ತು ಈ ಎಲ್ಲ ಕಾರ್ಯಗಳನ್ನೂ ಸಹ ಮಾಡ್ತಾ ಇರತಕ್ಕಂತಹ ಸ್ವಾಮಿಗಳವರು ಅವರು ಕ್ಷೇಮವಾಗಿರಲಿ. ಮತ್ತು ಇದರಿಂದ ಇನ್ನೂ ವಿಶೇಷವಾದಂತಹ ಒಂದು ಶಕ್ತಿ ಆ ಪರಮಾತ್ಮನ ಅನುಗ್ರಹದಿಂದ ಅವರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ಕೇರಳ ರಾಜ್ಯ ಅಂತಂದರೆ ಇದು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿರ್ತಕ್ಕಂತಹ ಒಂದು ಪವಿತ್ರವಾದಂತಹ ರಾಜ್ಯವಾಗಿದೆ. ಈ ರಾಜ್ಯದ ಕಾಲಟಿ ಗ್ರಾಮದಲ್ಲಿ ಆದಿಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿ ನಂತರ ಅವರು ಇಲ್ಲಿಂದ ಪ್ರಸ್ಥಾನ ಮಾಡಿ ಇಡೀ ಭಾರತ ದೇಶದಲ್ಲಿ, ಸಮಗ್ರ ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ಸಹ ಸಂಚಾರವನ್ನು ಮಾಡಿ ನಮ್ಮ ಸನಾತನ ಧರ್ಮದ ಪುನರುದ್ಧಾರವನ್ನು ಮಾಡಿದ್ದಾರೆ. ಅನೇಕ ವಿಧವಾದಂತಹ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಅಂತಹ ಒಂದು ರಾಜ್ಯ ಈ ಒಂದು ಕೇರಳ ರಾಜ್ಯ. ಇದು ಈ ಒಂದು ರಾಜ್ಯದ ಒಂದು ವೈಶಿಷ್ಟ್ಯವಾಗಿದೆ. ಹಾಗಾಗಿ ಇಂತಹ ರಾಜ್ಯದಲ್ಲಿ, ಯಾವ ರಾಜ್ಯದಲ್ಲಿ ಶಂಕರರು ಅವತಾರ ಮಾಡಿ ನಂತರ ಇಡೀ ಭಾರತ ದೇಶದಲ್ಲಿ, ಇಡೀ ವಿಶ್ವದಲ್ಲೇ ಒಂದು ಸನಾತನ ಧರ್ಮದ ಉದ್ಧಾರವನ್ನು ಮಾಡಿ ಇದರ ಸಂಸ್ಥಾಪನೆಯನ್ನು ಮಾಡಿದ್ದಾರೋ, ಇಂತಹ ರಾಜ್ಯದಲ್ಲಿ ನಮ್ಮ ಸನಾತನ ಧರ್ಮವು ವಿಶೇಷವಾಗಿ ಅಭಿವೃದ್ಧಿಯನ್ನು ಹೊಂದಬೇಕಾದದ್ದು ಅನ್ನುವುದು ಅತ್ಯಂತ ಅವಶ್ಯಕ. ಇಲ್ಲೇ ಅದು ಕ್ಷೀಣವಾಗ್ತಾ ಇದೆ ಅಂತಂದರೆ ಅದು ಸಹಿಸಬೇಕಾದಂತಹ ವಿಷಯ ಅಲ್ಲ. ಇದು ವಿಶೇಷವಾಗಿ ಅಭಿವೃದ್ಧಿಯನ್ನು ಹೊಂದಬೇಕಾದಂತಹ
ಒಂದು ಪ್ರದೇಶವಾಗಿದೆ. ಆ ಒಂದು ಕಾರ್ಯವನ್ನು, ಅಂತಹ ಒಂದು ಕಾರ್ಯವನ್ನು, ಈ ಧರ್ಮದ ಪ್ರಚಾರ ಕಾರ್ಯವನ್ನು, ಅದಕ್ಕೆ ಬೇಕಾದಂತಹ ಅನೇಕ ವಿಧವಾದಂತಹ ಎಲ್ಲ ವಿಧವಾದ ಕಾರ್ಯಗಳನ್ನೂ ಸಹ ಮಾಡ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಆಶೀರ್ವಾದಗಳನ್ನು ತಿಳಿಸುತ್ತಾ, ಇದರಲ್ಲಿ ಅವರ ಜೊತೆಗಿದ್ದು ಈ ಒಂದು ಎಲ್ಲ ಕಾರ್ಯಗಳಲ್ಲೂ ಸಹ ಭಾಗವಹಿಸ್ತಾ ಇರತಕ್ಕಂತಹ ಎಲ್ಲ ಆಸ್ತಿಕರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಮಠದ ಸಿಬ್ಬಂದಿ ವರ್ಗದವರಿರ್ಬೋದು, ಮತ್ತು ಇಲ್ಲಿಯ ಸಮಿತಿಯವರು ಇರಬಹುದು, ಮತ್ತು ಈ ಪ್ರಾಂತ್ಯದ ಎಲ್ಲ ಆಸ್ತಿಕರು ಇರಬಹುದು, ಮತ್ತು ಬೇರೆ ಬೇರೆ ಊರುಗಳಿಂದ ಬಂದಿರತಕ್ಕಂತಹ ಸಜ್ಜನರು ಇರಬಹುದು, ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಶ್ರೀ ಶಾರದಾ ಚಂದ್ರಮೌಳೀಶ್ವರರ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹದಂತಹ ಶ್ರೇಯಸ್ಸುಗಳು ಲಭಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ನಡೀತಾ ಇರತಕ್ಕಂತಹ ಈ ಧಾರ್ಮಿಕ ಮತ್ತು ಈ ಸಾಮಾಜಿಕವಾದಂತಹ ಕಾರ್ಯಗಳಿಗೆ ಈ ಒಂದು ಸಂದರ್ಭದಲ್ಲಿ, ಯಾಕೆಂತಂದರೆ ಇದು ನಮಗೆ ನಮ್ಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಅವರು 1974ನೇ ವರ್ಷದಲ್ಲಿ ಅವರ ಸನ್ಯಾಸ ದೀಕ್ಷೆ ಆಯಿತು. ತದನಂತರ ಅವರು 50 ವರ್ಷಗಳಿಂದ ವಿಶೇಷವಾಗಿ ಅನೇಕ ವಿಧವಾಗಿ ಧರ್ಮ ಪ್ರಚಾರವನ್ನು ಮಾಡಿದ್ದಾರೆ. ಈ ವರ್ಷ ಅಂದರೆ ಮೊನ್ನೆ ದೀಪಾವಳಿ ನಂತರದಿಂದ ಹಿಡಿದು ಅವರ ಸನ್ಯಾಸ ದೀಕ್ಷೆಯಾಗಿ 49 ವರ್ಷಗಳು ಮುಗಿದು 50ನೇ ವರ್ಷವೂ ನಡೀತಾ ಇರತಕ್ಕಂತಹ ಈ ಸಂದರ್ಭ. ಈ ಒಂದು ಸಂದರ್ಭವನ್ನು ಸುವರ್ಣ ಭಾರತಿ ಅನ್ನುವಂತಹ ಒಂದು ಹೆಸರಿನಲ್ಲಿ ವಿಶೇಷವಾಗಿ ಇಡೀ ವರ್ಷ ಅನೇಕ ವಿಧವಾದಂತಹ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಾಗೂ ಸಾಮಾಜಿಕವಾದಂತಹ ಕಾರ್ಯಗಳನ್ನು ಮಾಡುವುದರ ಮೂಲಕ, ಬೇರೆ ಬೇರೆ ರೀತಿಯಾದಂತಹ ಅನುಷ್ಠಾನಾದಿಗಳನ್ನೂ ಸಹ ಮಾಡುವುದರ ಮೂಲಕ ಈ ಒಂದು ವರ್ಷದಲ್ಲಿ ಅನೇಕ ವಿಧವಾದಂತಹ ಅತ್ಯಂತ ವೈಭವಪೇತವಾಗಿ ಈ ಸುವರ್ಣ ಭಾರತಿ ಮಹೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಅನೇಕ ಕಡೆಗಳಲ್ಲಿ ಸಾಮಾಜಿಕವಾದಂತಹ ಒಂದು ಕಾರ್ಯಗಳನ್ನು ಸಹ ಮಾಡುವಂತಹ ಕೆಲಸ ನಡೀತಾ ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡಿದ್ದೇವೆ, ಈ ಒಂದು ಸಂದರ್ಭದಲ್ಲಿ ಆ ಸುವರ್ಣ ಭಾರತಿ ಮಹೋತ್ಸವದ ಈ ಸುಸಂದರ್ಭದಲ್ಲಿ ನಾವು ಪೀಠದಿಂದ ಇಲ್ಲಿ ನಡೀತಾ ಇರತಕ್ಕಂತಹ ಈ ವಿಶೇಷವಾದ ಕಾರ್ಯಕ್ರಮಗಳಿಗೆ ಒಂದು ವಿಶೇಷವಾದಂತಹ ಶಾರದಾ ಪ್ರಸಾದವನ್ನು ಸಹ ನೀಡಬೇಕು ಎಂಬುದಾಗಿ, ಈ ಒಂದು ಸುವರ್ಣ ಭಾರತಿ ಸಂಸ್ಮರಣಾರ್ಥವಾಗಿಯೂ ಸಹ ಈ ಸಂದರ್ಭದಲ್ಲೇ ನಾವು ಇಲ್ಲಿಗೆ ಬಂದಿರುವುದರಿಂದ ಒಂದು ಶಾರದಾ ಪ್ರಸಾದವನ್ನು ಸಹ ವಿಶೇಷವಾಗಿ ನೀಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿದ್ದೇವೆ. ಅದರ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ನಮ್ಮ ಅಧಿಕಾರಿಗಳು ಆ ಒಂದು ವ್ಯವಸ್ಥೆಯನ್ನು ಸಹ ಮಾಡ್ತಾರೆ ಶೀಘ್ರವಾಗಿಯೇ. ಆ ಒಂದು ವಿಷಯವನ್ನೂ ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ವತಿಯಿಂದ ಗೌರವಾರ್ಪಣೆ ಇದೆ. ಇಬ್ಬರು ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬಂದು ಅದನ್ನು ಸಲ್ಲಿಸಬೇಕಾಗಿ, ಒಬ್ಬರ ಹಿಂದೆ ಹೆಸರನ್ನು ನಾವು ಓದಿ ಹೇಳ್ತೇವೆ. ಅವರು ಸಾಲಾಗಿ ಬಂದು ಸಿಂಹ ಪಾಲಿಸೋ ವಿಹಗೇಂದ್ರ ವಾಹನ ಪಾಹಿ ಶ್ರೀ ಸಿಂಹ ಪಾಲಿಸೋ ಲೀಲಜಾಲ ವಿಶಾಲ ಕಲಿಮಲ ಚೂಲ ಕಲ ಗೋಪಾಲ ಶ್ರೀಲೋಲ. ಆಶೀರ್ವಾದ ಕೊಂಡಿವರು ಶ್ರೀಗಳ ಮೇಲಿರಲಿ, ಎಲ್ಲ ಶಿಷ್ಯವರ್ಗದ ಮೇಲಿರಲಿ ಅಂತ ನಮ್ಮ ಆಶಯ. ಇದೀಗ ಎಲ್ಲ ಕ್ಷೇತ್ರಗಳ ವತಿಯಿಂದ ಗೌರವ ಅರ್ಪಣೆ ಇದೆ. ದಯವಿಟ್ಟು ಇಬ್ಬರು ಪದಾಧಿಕಾರಿಗಳ ವೇದಿಕೆ ಬಂದು ಫಲಪುಷ್ಪ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ ಕೇಳ್ಕೊಳ್ತಾ ಇದ್ದೇವೆ. ಮೊದಲಿಗೆ ಐಲ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನ, ಶ್ರೀ ಮದನಂತೇಶ್ವರ ದೇವಸ್ಥಾನ ಮಂಜೇಶ್ವರ, ಮಹಾಲಿಂಗೇಶ್ವರ ದೇವಸ್ಥಾನ ಮೊಳಿಂಜ, ಶಂಕರನಾಯ ದೇವಸ್ಥಾನ ಸಿರಿಯ, ಕಣಿಲ ಶ್ರೀ ಭಗವತಿ ಕ್ಷೇತ್ರದಿಂದ ದಯಮಾಡಿ ಇಬ್ಬರು ವೇದಿಕೆಗೆ ಇದರಲ್ಲಿ ಗೌರವವನ್ನು ಸಲ್ಲಿಸಬೇಕು ಎನಿಸ್ಕೊಳ್ತಾ ಇದ್ದೇವೆ. ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ನಾರಾಯಣ ಮಂಗಳ ಕುಂಬ್ಳೆ, ಕೋಳಿಯೂರು ಶ್ರೀ ಶಂಕರನಾಯ ದೇವಸ್ಥಾನ ಕೋಳಿಯೂರು, ಶ್ರೀ ಕೃಷ್ಣ ಶಿವಕೃಪಾ ಕುಂಜತ್ತೂರು, ವಿಶ್ವ ಹಿಂದೂ ಪರಿಷತ್ ಮಂಜೇಶ್ವರ ಪ್ರಖಂಡ ಸಮಿತಿ, ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ಜಿಲ್ಲಾ ಸಮಿತಿ. ಹೆಸರು ಹೇಳಿದಾಗೆ ದಯಮಾಡಿ ಸಾಲಲ್ಲಿ ತೆರಳಿ ಗೌರವವನ್ನು ಸಲ್ಲಿಸಬೇಕಾಗಿ ಎನಿಸ್ಕೊಳ್ತಾ ಇದ್ದೇನೆ. ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಮಿತ್ತಾಳ ದೇರಂಬಳ, ಗೀತಾಲಕ್ಷ್ಮಿ ಗಣೇಶ್ ಭಟ್ ಮಿತ್ತಾಳ ದೇರಂಬಳ, ಅಂಬಾರು ಶ್ರೀ ಸದಾಶಿವ ದೇವಸ್ಥಾನ ಮಂಗಲ್ಪಾಡಿ, ಶ್ರೀ ಮದನಂತೇಶ ಸಿದ್ಧಿವಿನಾಶ ದೇವಸ್ಥಾನ ನವೀಕರಣ ಸಮಿತಿ, ಸೇವಾ ಭಾರತಿ ಭಜನಾ ಮಂದಿರ ಬೇಕೂರು, ಅನಂತೇಶ್ವರ ದೇವಸ್ಥಾನ ಮಂಜೇಶ್ವರ, ಅಡ್ಕರ್ ಶ್ರೀ ಭಗವತಿ ಕ್ಷೇತ್ರ,
ಶ್ರೀ ಗೌರಿ ಗಣೇಶ ಭಜನಾ ಮಂದಿರ ಪ್ರತಾಪ್ನಗರ್ ಮಂಗಲ್ಪಾಡಿ, ಗಾಯತ್ರಿ ಮಾತೃಮಂಡಲಿ ಕೊಂಡೇವರು, ಶ್ರೀ ನಿತ್ಯಾನಂದ ಆಯುರ್ವೇದ ಸಂರಕ್ಷಣಾ ಸಮಿತಿ ಕೊಂಡೇವರು, ಶಾಸ್ತಾವೇಶ್ವರ ದೇವಸ್ಥಾನ ಉದ್ಯಾವರ ಮಂಜೇಶ್ವರ, ಶ್ರೀ ಅರಸಂಗಲ ದೈವಕ್ಷೇತ್ರ ಮತ್ತು ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಸಂತಡ್ಕ, ತಿಲಕೇಶ್ವರಿ ಸಂಧ್ಯೋಜಾತಾಚಾರ್ಯ ಕೊಲ್ಯ ಉದ್ಯಾವರ, SPYSS ಯೋಗ ಸಮಿತಿ ಉಳ್ಳಾಲ ನಗರ, ಚಿರುಂಬ ಭಗವತಿ ಕ್ಷೇತ್ರ ಚಿರುವತ್ತೂರು, ಕೀರ್ತೇಶ್ವರ ದೇವಸ್ಥಾನ ಮಂಜೇಶ್ವರ, ವಾಮಂಜೂರು ಶ್ರೀ ಗುತ್ಯಮ್ಮ ಭಗವತಿ ಕ್ಷೇತ್ರ ಐಲ ಉಪ್ಪಳ, ಶ್ರೀ ಶಾರದಾ ಭಜನಾ ಮಂದಿರ ಮೊಗವೇರಪಟ್ಟಣ ಉಪ್ಪಳ, ಶ್ರೀ ಸದಾಶಿವ ದೇವಸ್ಥಾನ ಉಪ್ಪಳ, ಉದ್ಯಾವರ ಶ್ರೀ ಅರಸು ಮಂಜೇಶ್ವರ ಕ್ಷೇತ್ರ ಉದ್ಯಾವರ ಮಾಡ, ಶ್ರೀ ಭದ್ರಕಾಳಿ ಸೇವಾ ಸಮಿತಿ ಸುಣ್ಣಾರಗೋಳಿ ಬಾಳಿಯೂರು, ಕೊಡ್ಯಮೆ ಅಂತಳ ಶ್ರೀ ಮುಗೇರ ಚಾವಡಿ ಚೋಯಿಮೂಳೆ ಸಾವಿಕೃಪಾ ಕಣ್ಣಪ್ಪಾಡಿ, ವಿಶ್ವ ಹಿಂದೂ ಪರಿಷತ್ ಮಾತೃಮಂಡಲಿ ದುರ್ಗಾವಾಹಿನಿ ಸಮಿತಿ ಮೀಂಜ, ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಬಾಯಿಕಟ್ಟೆ, ಮಲರಾಯ ಬಂಟ ದೈವ ಕ್ಷೇತ್ರ ಬುಡ್ರಿಯ ತೊಟ್ಟತೋಡಿ, ವಿಷ್ಣುಮೂರ್ತಿ ದೇವಸ್ಥಾನ ಚಿಪ್ಪಾರು, ಮೃತ್ಯುಂಜಯ ಯುವಕ ವೃಂದ ಬುಡ್ರಿಯ, ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಮಿಯಪ್ಪದವ್, ಶ್ರೀ ನಿತ್ಯಾನಂದ ಆಶ್ರಮ ಕಾಂಜಂಗಾಡ್, ಶ್ರೀ ಮಲಿಂಗೇಶ್ವರ ದೇವಸ್ಥಾನ ಚಿಗುರುಪಾದೆ, ಸೇವಾರತ್ನ ಭಾಸ್ಕರ ದಂಪತಿಗಳು ಉಪ್ಪಳ, ಸಾಯಿನಿಕೇತನ ಸೇವಾಶ್ರಮ ದೈಗೋಳಿ, ನಂದಗೋಕುಲ ಮನೆಯವರಿಂದ ಪ್ರತಾಪ್ನಗರ. ಇನ್ಯಾರಾದರೂ ಬಂದಿದ್ದರೆ ದಯಮಾಡಿ ಸಾಲಲ್ಲಿ ಸೇರಿಕೊಳ್ಬೇಕಾಗಿ ಎನಿಸ್ಕೊಳ್ತಾ ಇದ್ದೀವಿ. ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೇವರಿಗೆ ಚಿತ್ತೈಸಿದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಅವರಿಗೆ ಎಲ್ಲ ಕ್ಷೇತ್ರದ ಭಜನಾ ಮಂದಿರದ ದೇವಸ್ಥಾನಗಳ ಗೌರವಪೂರ್ವಕವಾದಂಥ ಪ್ರಣಾಮಗಳೊಂದಿಗೆ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಯಾರಾದರೂ ಹೆಸರು ಬಿಟ್ಟು ಹೋಗಿದರೆ ದಯಮಾಡಿ ಸಾಲಲ್ಲಿ ಸೇರಿಕೊಳ್ಬೇಕಾಗಿ ಎನಿಸ್ಕೊಳ್ತಾ ಇದ್ದೆ. ಕಾರ್ಯಕ್ರಮ ಮುಗಿದ ನಂತರ ಎಲ್ಲರಿಗೂ ಕೂಡ ಬಾಯಾರಿಕೆಯ ವ್ಯವಸ್ಥೆ ಇದೆ. ಶ್ರೀ ಗುರುಗಳು ಇಲ್ಲಿಂದ ಎಡನೀರು ಮಠಕ್ಕೆ ತೆರಳಿದ್ದಾರೆ. ಅವರು ತೆರಳಿದ ನಂತರ ಎಲ್ಲ ಭಗವದ್ಭಕ್ತರಿಗೆ
ಫಲಹಾರದ ವ್ಯವಸ್ಥೆ ಇದೆ, ಅದನ್ನು ಸ್ವೀಕರಿಸಿ ತೆರಳಬೇಕಾಗಿ ವಿನಿಸ್ಕೊಳ್ತಾರೆ. ನಿನ್ನಡಿಗೆ ಚರಣೆ ಕರುಣಿಸುತ್ತಲೇ ನೊಲಿಯೇ ಕಲ್ಲು ಕರಗುವುದಮ್ಮ, ಕರುಣಿಸುತ್ತಲೇ ನೊಲಿಯೇ ಕಲ್ಲು ಕರಗುವುದಮ್ಮ. ಸುರವಿನುತೆನೇ ಮುನಿಯೇ ಬ್ರಹ್ಮಾಂಡ ಬಿರಗಮ್ಮ, ಸುರವಿನುತೆನೇ ಮುನಿಯೇ ಬ್ರಹ್ಮಾಂಡ ಬಿರಗಮ್ಮ. ಹೇ ಜನನಿ ಜಗದಂಬೆ ನಿನ್ನಡಿಗೆ ಶರಣೆ, ಹೇ ಜನನಿ ಜಗದಂಬೆ ನಿನ್ನಡಿಗೆ ಶರಣೆ. ಜಗವನಾಡಿಸುವ ಸೂತ್ರಧಾರಿಣಿ ನಿನ್ನ, ಜಗವನಾಡಿಸುವ ಸೂತ್ರಧಾರಿಣಿ ನಿನ್ನ. ಪೂಜಿಸುತ್ತ ವಂದಿಸುತ್ತ ಬಾಗುವೆವು ನಾ ಮುನ್ನ, ಪೂಜಿಸುತ್ತ ವಂದಿಸುತ್ತ ಬಾಗುವೆವು ನಾ ಮುನ್ನ. ಹೇ ಜನನಿ ಜಗದಂಬೆ ನಿನ್ನಡಿಗೆ ಶರಣೆ, ಹೇ ಜನನಿ ಜಗದಂಬೆ ನಿನ್ನಡಿಗೆ ಶರಣೆ, ನಿನ್ನಡಿಗೆ ಶರಣೆ, ನಿನ್ನಡಿಗೆ ಶರಣೆ. ಪರ್ವತ ರಾಜಕುಮಾರಿ ಭವಾನಿ ಪಂಜಯ ಕೃಪಯಾ ಮಮ ದುರಿತಾನಿ, ಪರ್ವತ ರಾಜಕುಮಾರಿ ಭವಾನಿ ಪಂಜಯ ಕೃಪಯಾ ಮಮ ದುರಿತಾನಿ. ಆರಣಿ ನಾರಣಿ ಪೂರಣಿ ಕಾರಣಿ, ಆರಣಿ ನಾರಣಿ ಪೂರಣಿ ಕಾರಣಿ. ತ್ರಿಪುರ ಸುಂದರಿ ದೇವಿ ವಿನಾಶಿ, ತ್ರಿಪುರ ಸುಂದರಿ ದೇವಿ ವಿನಾಶಿ. ಪರ್ವತ ರಾಜ